कर्तृभ्यो वंशऋषिभ्यो नमो महद्भ्यो नमो गुरुभ्यः। ओम शांति शांति शांति। ಸಾಕ್ಷಿ ಅನುಭವದಿಂದ ನೋಡಿದರೆ ಏನೇನು ತೀರ್ಮಾನವಾಗುತ್ತಿದೆ ಎನ್ನುವುದನ್ನು ಈಗ ಹೇಳ್ತಾ ಇದ್ದಾರೆ. ಮೊದಲನೆಯದಾಗಿ ಆತ್ಮನು ಸದ್ರೂಪನಾಗಿದ್ದಾನೆ, ಅಂದರೆ ಆತ್ಮನು ಇರುವವನು, ಅವನು ಇಲ್ಲ ಅಂತ ಹೇಳಿಸಿಕೊಳ್ಳುವುದಿಲ್ಲ ಅನ್ನುವುದನ್ನು ತೋರಿಸಿದರು. ಎರಡನೇ ತೀರ್ಮಾನ, ಆತ್ಮನು ಚಿದ್ರೂಪನು ಅಂತ ಗೊತ್ತಾಗುತ್ತಿದೆ ಅಂತ ಹೇಳಿರುವುದು. ಚಿದ್ರೂಪ ಅಂದರೆ ಅರಿವಿನ ಸ್ವರೂಪ, ಜ್ಞಾನ ಸ್ವರೂಪ. ಅವನನ್ನು ಇಲ್ಲಿ ಅವನು ಇರುವುದರಿಂದಲೇ ಅವಸ್ಥೆಗಳು ತೋರಿಕೊಳ್ಳುತ್ತಿವೆ. ಅವಸ್ಥೆಗಳು ಇವೆ ಅನ್ನುವುದು, ಇಲ್ಲ ಅನ್ನುವುದು ಆತ್ಮನ ಅರಿವಿನಿಂದಲೇ ಗೊತ್ತಾಗುತ್ತಿದೆ. ಇಲ್ಲಿ ಆತ್ಮನ ಅರಿವು ಅನ್ನುವಾಗ ಆತ್ಮನೆಂದರೂ ಅರಿವೆಂದರೂ ಎರಡು ಮಾತು ಒಂದೇ. ತಿಳಿಸುವಾಗ ಅರಿವು ಆತ್ಮಸ್ವರೂಪದ ಅರಿವು ಅಂತ ಹಿಂಗೆ ಹೇಳುವ ಮಾತು ಪ್ರಯೋಗವಾಗುತ್ತಿದೆ. ಹೊರಗೆ ಬುದ್ಧಿಯಿಂದ ಯಾವ ಯಾವ ಅರಿವು ಆಗುತ್ತದೆಯೋ ಅದು ಆದದ್ದು ಆಗದೇ ಇರುವುದು, ಅದೆಲ್ಲ ಈ ಆತ್ಮನಿಗೆ ತಿಳಿದು ಬರುತ್ತಿದೆ. ಅವಸ್ಥೆಯಲ್ಲಿ ಎಷ್ಟೇ ಅರಿವುಗಳು ಆಗಲಿ ಹೋಗಲಿ, ಅವುಗಳು ಆದವು ಅಂತ ತೋರಿಸ್ತಾ ಇದೆ, ಅವು ಹೋದವು ಅಂತನೂ ತೋರಿಸ್ತಾ ಇದೆ. ಮೊದಲಿಗೆ ಅರಿವು ಇರಲಿಲ್ಲ, ಈಗ ಅರಿವು ಸಂಪಾದನೆ ಮಾಡಬೇಕು ಅಂತ ಅನಿಸುತ್ತಿದೆಯಲ್ಲ ಜನರಿಗೆ, ಆಗಲೂ ಸಹಿತ ಆ ಆತ್ಮನ ಅರಿವಿನಿಂದಲೇ ಅದು ತಿಳಿದು ಬರುತ್ತದೆ. ಲೋಕದಲ್ಲಿ ಹೊಸದಾಗಿ ಅರಿವು ಮಾಡಿಕೊಳ್ಳಬೇಕು ಅಂತ ಏನು ಬಂದಿದೆಯೋ ಅದು ಬುದ್ಧಿಯ ಅರಿವು, ಮನಸ್ಸಿನ ಅರಿವು. ಅದು ನಿಜವಾದ ಅರಿವಲ್ಲ. ಅರಿವು ವಿಷಯವಾಗುವುದಲ್ಲ. ಇದನ್ನು ನೆನಪಿನಲ್ಲಿಟ್ಟುಕೊಂಡರೆ ಆಗ ಹೊಸದಾಗಿ ಹುಟ್ಟಿತು, ಹೋಯಿತು, ಮರೆಯಿತು, ಮತ್ತೆ ನೆನಪಾಯಿತು ಅಂತ ಇಂಥ ವ್ಯವಹಾರ ಏನು ನಡೆಯುತ್ತಿದೆಯೋ ಅದಕ್ಕೆ ಅರಿವು ಅಂತ ರೂಢಿಯಲ್ಲಿ ಬಂದಿದೆಯಲ್ಲ, ಅದು ಬುದ್ಧಿಗೆ ಸಂಬಂಧಪಟ್ಟದ್ದು ಅಂತ ತಿಳಿಯಬೇಕು. ಆ ಅರಿವು ಮೊದಲಿಗೆ ಈಗ ಸ್ವಲ್ಪ ತಿಳಿಯಾಕತ್ತೈತಿ ನೋಡಿ. ಮೊದಲಿಗೆ ಏನೂ ತಿಳಿಯುತ್ತಾ ಇರಲಿಲ್ಲ, ಈಗ ಸ್ವಲ್ಪ ತಿಳಿಯಾಕತ್ತೈತಿ ಅಂತ ಏನು ಹೇಳಿಸಿಕೊಳ್ಳುತ್ತಿದೆಯಲ್ಲ, ಅದೆಲ್ಲ ಬುದ್ಧಿಯ ಅರಿವು. ಅದು ಮೊದಲಿಗೆ ತಿಳಿಯುತ್ತಿರಲಿಲ್ಲ ಅಂತ ತೋರಿಸ್ತೈತಿ ಆತ್ಮಸ್ವರೂಪದ ಅರಿವು. ಈಗ ಸ್ವಲ್ಪ ತಿಳಿತೈತಿ ಅಂತ ತೋರಿಸ್ತೈತಿ ಆತ್ಮನ ಅರಿವು. ಈ ಅರಿವು ಆತ್ಮಸ್ವರೂಪದ ಅರಿವಿದೆಯಲ್ಲ, ಚಿದ್ರೂಪ ಬರೀ ಅರಿವು ಅಂತ ಕರೆಯುತ್ತಿದೆಯಲ್ಲ, ಇದು ಹುಟ್ಟುವುದಲ್ಲ, ನಷ್ಟವಾಗುವುದಲ್ಲ, ಹೊಸದಾಗಿ ಬರುವುದಲ್ಲ, ಇಲ್ಲದಂತೆ ಆಗುವುದಲ್ಲ. ಇದರ ಸ್ವಭಾವ ಹೀಗಿದೆ. ಜನರಿಗೆ ಅಲ್ಲಿ ಮೊದಲಿಗೆ ಹೇಗೆ ಅರಿವು ಇರ್ತೈತಿ, ಅಭ್ಯಾಸ ಮಾಡಿದ ನಂತರ ಅರಿವು ಬರ್ತೈತಿ ಅಂತ ಹೇಳ್ತಾರೆ. ಅದು ಬುದ್ಧಿಯ ಅರಿವು ಅಂತ ತಿಳಿಯುವುದು. ಹುಡುಗರಾಗಿರುವಾಗ ಸ್ವಲ್ಪ ಏನೇನೋ ಅಷ್ಟು ಇಷ್ಟು ಗೊತ್ತಾಗಿರ್ತೈತಿ. ಅಭ್ಯಾಸ ಮಾಡಿದಂತ ಸ್ಕೂಲು ಕಾಲೇಜುಗಳಿಗೆ ಹೋದ್ರೆ ಆ ಅರಿವು ಬೆಳ್ಕೊಳ್ತಾ ಇದೆ ಅಂತ ಆಗುತ್ತೆ. ಸಂಶೋಧನೆಗೆ ಹೊರಟ್ರೆ ಇನ್ನೂ ಹೆಚ್ಚಾಗಿ ಕಂಡು ಹಿಡಿದರು ಅಂತ ಆಗುತ್ತೆ. ಯಾವುದು ಬೇಕಾದಿರಲಿ ಅದು ಎಲ್ಲ ಬುದ್ಧಿಗೆ ಸಂಬಂಧಪಟ್ಟ ಅರಿವು. ಇದ
ಮೊದಲಿಗೆ ಇರ್ಲಿಲ್ಲ, ಸ್ವಲ್ಪ ಬಂದೈತಿ, ಈಗ ಬಹಳ ಬೆಳಕಂತು, ಬಹಳ ವಿದ್ಯಾವಂತ ಅಂತ ಏನು ಬೇಕಾದ ಹೇಳಿದ್ರು ಇದು ಒಂದೇ ರೂಪದಲ್ಲಿ ಇದ್ದುಕೊಂಡು ಅದನ್ನು ತಿಳಿಸ್ತದೆ. ಆದ್ದರಿಂದ ಈ ಅರಿವು ಹುಟ್ಟುವುದಲ್ಲ, ನಷ್ಟವಾಗುವುದಲ್ಲ, ಅದು ಹೆಚ್ಚು ಕಡಿಮೆ ಆಯಿತು ಅನ್ನೋದಲ್ಲ, ವಿಕಾರವನ್ನು ಹೊಂದುವುದಲ್ಲ, ಇಂಥ ಸ್ವಭಾವದ್ದು ಇದ್ದುಕೊಂಡಿದೆ. ಈ ಬುದ್ಧಿಯಲ್ಲಿ ಇದ್ದುಕೊಂಡಿರುವ ಅರಿವು ಬರ್ಲಿ ಹೋಗಲಿ, ಈ ನಮ್ಮ ಆತ್ಮಸ್ವರೂಪದ ಅರಿವು ಮಾತ್ರ ಇಲ್ಲದಂತೆ ಆಗುವುದಿಲ್ಲ. ಒಂದು ಪಕ್ಷದಲ್ಲಿ ಈ ಅರಿವು ಇಲ್ಲದಂತೆ ಆಯಿತು ಅಂದ್ರೆ ಯಾಕೆ ಗೊತ್ತಾಗುತ್ತಿದೆ? ಇದು ಬುದ್ಧಿ ಅರಿವು ಈಗ ಬಂತು, ಮೊದಲಿಗೆ ಇರಲಿಲ್ಲ, ಬೆಳಕೊಂತು ಅಂತ ಯಾಕೆ ತಿಳಿಯುತ್ತಿತ್ತು? ತಿಳಿಯುತ್ತಾ ಇರಲಿಲ್ಲ. ಆದರೆ ಇದು ಎಲ್ಲ ಗೊತ್ತಾಗುವುದರಿಂದ ಈ ಅರಿವು ಯಾವಾಗಲೂ ಮುಕ್ತಾಗುವುದಿಲ್ಲ ಅಂದ್ರೆ ಇಲ್ಲದಂತೆ ಆಗುವುದಲ್ಲ ಅಂತ ಅಭಿಪ್ರಾಯ. ಆತ್ಮನ ಅರಿವು ಯಾವಾಗಲೂ ಒಂದೇ ರೂಪದಲ್ಲಿರುವುದರಿಂದಲೇ ಹೊರಗಿನ ಅರಿವಿನ ಆಗುಹೋಗುಗಳನ್ನು ನಿಶ್ಚಯಿಸುವುದಕ್ಕೆ ಸಾಧ್ಯವಾಗಿರುತ್ತದೆ. ಏಕರೂಪವಾಗಿ ಯಾವ ಅರಿವು ಇದೆಯೋ ಅದರಿಂದಲೇ ಯಾವ್ಯಾವುದು ಮಧ್ಯದಲ್ಲಿ ಬರ್ತೈತೋ, ಅಡಗುತ್ತೈತೋ, ಹೊಸ್ತಾಗಿ ಬರ್ತೈತೋ, ನಷ್ಟವಾಗುತ್ತಿದೆಯೋ, ಹೆಚ್ಚಾಯ್ತೋ, ಕಡಿಮೆ ಆಯ್ತೋ, ವಿಕಾರ ಹೊಂದಿತೋ, ಯಾವುದಿದ್ದರೂ ಈ ಅರಿವು ಅದನ್ನು ತೋರಿಸ್ತಾ ಇದೆ. ಆದರೆ ಈ ಆತ್ಮಸ್ವರೂಪದ ಅರಿವು ಮಾತ್ರ ಅಂಥದ್ದಲ್ಲ, ಇದು ಏಕರೂಪವಾಗಿರುತ್ತದೆ. ಜನರು ಯಾರಾದರೂ ಮೊದಲಿಗೆ ಅರಿವಿರಲಿಲ್ಲ, ಈಗ ಬಂತು, ಇದು ಬೆಳಕೊಂತು ಅಂತ ಹೇಳಿದ್ರೆ ಅದು ಬುದ್ಧಿ ಅರಿವು ಅಂತ ತಿಳ್ಕೊಂಡ್ರೆ ಆಯ್ತು. ಆತ್ಮಸ್ವರೂಪದ ಅರಿವು ಅದು ಎಲ್ಲದಕ್ಕೂ ತಳದಲ್ಲಿ ಇದ್ದುಕೊಂಡು ಏನು ಹೆಚ್ಚು ಕಡಿಮೆ ಆಗುತ್ತಿದೆ ಅದನ್ನೆಲ್ಲ ತೋರಿಸ್ತೈತಿ. ತನಿನಿದ್ರೆಯಲ್ಲಿ ಯಾವ ಅರಿವು ಉಂಟಾಗುವುದಿಲ್ಲವಾದ್ದರಿಂದ ನಮ್ಮ ಆತ್ಮನ ಅರಿವು ಆಗ ಇರುವುದಿಲ್ಲ ಎಂದು ಹೇಳಲಾಗದು. ಏಕೆಂದರೆ ಆಗ ಯಾವ ಅರಿವು ಇರುವುದಿಲ್ಲವೆಂದು ಹೇಳುವ ಅರಿವು ಆಗಲೂ ಆತ್ಮನಲ್ಲಿದೆ ಎಂದು ಈ ರೀತಿಯಲ್ಲಿಯೂ ಒಪ್ಪಿಕೊಳ್ಳಬೇಕಾಗುತ್ತದೆ. ಜನರಿಗೆ ನಿದ್ರೆಯಲ್ಲಿ ಯಾವ ಅರಿವು ಆಗುವುದಿಲ್ಲ ಅಂತ ಅನಿಸ್ತಾ ಇದೆ. ಅವರು ಯಾವ ಅರಿವು ಆಗುವುದಿಲ್ಲ ಅಂತ ಹೇಳುವಾಗ ಯಾವುದನ್ನು ಹೇಳ್ತಾರೆ ಅವರು? ಎಚ್ಚರದಲ್ಲಿ ಇಂದ್ರಿಯಗಳಿಂದ, ಮನಸ್ಸಿನಿಂದ, ಬುದ್ಧಿಯಿಂದ ಅರಿವಾಗುತ್ತಿದೆಯಲ್ಲ, ಅದನ್ನು ನಿದ್ರೆಯಲ್ಲಿ ಯಾವ ಅರಿವು ಆಗಲಿಲ್ಲ ಅಂತ ಹೇಳ್ತಾರೆ. ಯಾವ ಅರಿವು ಆಗಲಿಲ್ಲ ಅಂದ್ರೆ ಏನರ್ಥ? ಇಂದ್ರಿಯಗಳ ಅರಿವು, ಮನಸ್ಸಿನ ಅರಿವು, ಬುದ್ಧಿ ಅರಿವು ಆಗಲಿಲ್ಲ ಅಂತ ಅಭಿಪ್ರಾಯ. ಅದನ್ನೇ ಕೆಲವರು ಏನೂ ತಿಳಿಯಲಿಲ್ಲ ಅಂತ ಹೇಳಿದ್ರೆ ಅಜ್ಞಾನ ಇರ್ತೈತಿ ಅಂತ ತಿರ್ಗಮುರ್ಗ ಮಾಡಿಕೊಂಡಿದ್ದಾರೆ. ಈ ಏನೂ ಇರುವುದಿಲ್ಲ ಅಂತ ಅಜ್ಞಾನ ಇರ್ತೈತಿ ಅನ್ನೋದು ಯಾಕೆ ಗೊತ್ತಾಯ್ತು? ಅಲ್ಲಿ ತಿಳಿಯುತ್ತಿದೆಯ ಅಜ್ಞಾನ ಐತಿ ಅಂತ. ಎಚ್ಚರಕ್ಕೆ ಬಂದ ನಂತರ ಅಜ್ಞಾನ ಇರ್ತೈತಿ ನಿದ್ರೆಯಲ್ಲಿ ಅಂತ ಹೇಳುವ ಮಾತಿದೆಯಲ್ಲ, ಅದು ಹೊಂದುವುದಿಲ್ಲ. ಯಾವ ಅರಿವು ಇರುವುದಿಲ್ಲ ಅಂತ ತಿಳಿಸುವ ಅರಿವು ಇದ್ದೇ ಇರುತ್ತದೆ. ಅದನ್ನೇ ಆತ್ಮಸ್ವರೂಪದ ಅರಿವು ಅಂತ ಹೇಳಿದ್ದಾರೆ. ಇದನ್ನು ಬರೀ ಅರಿವು ಅಥವಾ ಜ್ಞಾನ ಸ್ವರೂಪ, ಚೇತನ, ಅನುಭವ ಸ್ವರೂಪ ಅಂತ ಕರೆಯುತ್ತಾರೆ. ಆಗ ಅರಿವು ಇದ್ದುಕೊಂಡೇ ಇರುತ್ತದೆ. ಅದು ಆತ್ಮಸ್ವರೂಪವಾಗಿಯೇ ಇರುತ್ತದೆ. ಅದರ ಬಲದಿಂದಲೇ ಅಲ್ಲಿ ಯಾವ ಅರಿವು ಆಗಲಿಲ್ಲ ಅಂತ ಹೇಳಿಕೊಳ್ಳುತ್ತಾರೆ. ಅನುಭವದಲ್ಲಿ ನೋಡಿಕೊಂಡು ನಿರ್ಣಯ ಮಾಡಿಕೊಳ್ಳಬೇಕು. ಈಗ ನಿದ್ರೆಯಲ್ಲಿ ಯಾವ ಅರಿವು ಇರುವುದಿಲ್ಲ, ಏನೂ ತೋರ್ಲಿಲ್ಲ ಅಂತ ಹೀಗೆ ಹೇಳುವುದು ಯಾಕೆ ಗೊತ್ತಾಯ್ತು? ಏನೂ ತೋರುವುದಿಲ್ಲ, ಯಾವ ಅರಿವು ಆಗುವುದಿಲ್ಲ ಅಂತ ಯಾಕೆ ಗೊತ್ತಾಯ್ತು? ನಿಮಗ ಒಳಗ ಗೊತ್ತಾಗೈತೋ ಇಲ್ವೋ? ಗೊತ್ತಾಗಿದೆ.
ಯಾವುದರಿಂದ ಗೊತ್ತಾಗೈತ್ ನೋಡು ಅದನ್ನ ಆತ್ಮ ಅಂತ ಹೇಳು, ಅದನ್ನ ಬರೀ ಅರಿವು ಅಂತ ಹೇಳು. ಆದ್ದರಿಂದಲೇ ನಿದ್ರೆಯಲ್ಲಿ ಅರಿವು ಇಲ್ಲ ಅಂದ್ರೆ ಮನೋಬುದ್ಧಿಗಳ ಅರಿವು ಇಲ್ಲ ಅಂತ ಅರ್ಥವೇ ಹೊರತು ಆತ್ಮನ ಅರಿವು ಇಲ್ಲ ಅಂತ ಅಲ್ಲ. ಆದ್ದರಿಂದ ಆತ್ಮನು ಯಾವಾಗಲೂ ಚಿದ್ರೂಪನಾಗಿರುತ್ತಾನೆ ಎಂದರೆ ಅರಿವಿನ ರೂಪವುಳ್ಳವನಾಗಿರುತ್ತಾನೆ. ಇದು ಎರಡನೆಯ ತೀರ್ಮಾನವು. ಆತ್ಮನು ಅರಿವಿನ ಸ್ವರೂಪನಾಗಿದ್ದಾನೆ ಅಂತ ಅನುಭವದಿಂದ ನೋಡುವವರಿಗೆಲ್ಲ ಹೌದು ಅಂತ ಗೊತ್ತಾಗುತ್ತದೆ. ಇದನ್ನು ಈಗ ಹೇಳುವಾಗ ಜಿಜ್ಞಾಸುಗಳಿಗೆ ಇಂಥ ಅರಿವು ಐತಿ ಅನ್ನುವುದಕ್ಕಾಗಿ ಅವಸ್ಥೆಗಳನ್ನು ಉಪಯೋಗಿಸಿ ಹೇಳಿರುವುದು. ಎಚ್ಚರ ಕನಸುಗಳಲ್ಲಿ ಬಿಡಿಬಿಡಿಯಾದ ಅರಿವುಗಳು ಆಗುತ್ತಿವೆ ಅಂತ ಅನಿಸ್ತೈತಲ್ಲ. ಆ ಬಿಡಿಬಿಡಿಯಾದ ಅರಿವು ಅಂದ್ರೆ ಮನುಷ್ಯನ ಅರಿವು, ಆನೆ ಅರಿವು, ಕದದ ಅರಿವು, ಕಂಬದ ಅರಿವು ಅಂತ ಹೀಗೆ ಒಂದೊಂದೇ ಅರಿವು ಆಗ್ತೈತಲ್ಲ, ಅದಕ್ಕೆ ಬಿಡಿ ಅರಿವು ಅಂತ. ಇಂಥ ಅರಿವುಗಳು ಆಗಬೇಕಾದ್ರೆ ಜೀವನಿದ್ದಾನಲ್ಲ, ಪ್ರಮಾತೃ ಇದ್ದಾನಲ್ಲ, ಬುದ್ಧಿಯನ್ನು ಉಪಯೋಗಿಸಿಕೊಂಡು ಅವನು ತಿಳ್ಕೊಳ್ತಾ ಇದ್ದಾನೆ. ಇದು ಎಲ್ಲ ಬಿಡಿಬಿಡಿಯಾದ ಅರಿವು. ಈ ಅರಿವು ಎರಡವಸ್ಥೆಗಳಲ್ಲಿ ಆದದ್ದು, ಮರೆಯಾದದ್ದು, ಕಡಿಮೆಯಾದದ್ದು, ಹೆಚ್ಚಾದದ್ದು, ಮರೆತು ಹೋದದ್ದು, ನೆನಪಿಗೆ ಬಂದದ್ದು ಎಲ್ಲವನ್ನೂ ತಿಳಿಸುವುದು ಈ ಆತ್ಮಸ್ವರೂಪದ ಅರಿವು. ನಿದ್ರೆಯಲ್ಲಿ ಅರಿವು ಇಲ್ಲವಲ್ಲ ಅಂತ ಯಾರಾದರೂ ಕೇಳಿದರೆ ನೀವು ಹೇಳುವ ಅರಿವು ಇರುವುದಿಲ್ಲ. ನೀವು ಹೇಳುವ ಅರಿವು ಯಾವುದು? ಇಂದ್ರಿಯಗಳ ಅರಿವು, ಮನೋಬುದ್ಧಿಗಳ ಅರಿವು ಹೇಳುವುದು ಅದು ಇರುವುದಿಲ್ಲ. ಹಾಗಾದ್ರೆ ಅದು ಇರುವುದಿಲ್ಲ ಅನ್ನೋದು ಯಾವುದರಿಂದ ಗೊತ್ತಾಗಿದೆ ನೋಡು, ಆ ಅರಿವನ್ನು ಹೇಳ್ತಾ ಇದೆ. ಅದೇ ಆತ್ಮಸ್ವರೂಪದ ಅರಿವು. ಆದ್ದರಿಂದ ಈ ಮೂರು ಅವಸ್ಥೆಗಳ ವಿಮರ್ಶನೆಯಿಂದ ಆತ್ಮನ ಅರಿವು ಇದ್ದೇ ಇರುತ್ತಿದೆ. ಅದಕ್ಕಾಗಿ ಚಿದ್ರೂಪನು, ಆತ್ಮನು ಚಿದ್ರೂಪನಾಗಿ, ಚಿದ್ರೂಪ ಅಂದ್ರೆ ಒಂದೇ, ಬರೀ ಅರಿವು ಅಂದ್ರೆ ಒಂದೇ, ಜ್ಞಾನ ಸ್ವರೂಪ, ಆತ್ಮಸ್ವರೂಪ ಎಲ್ಲ ಮಾತು ಒಂದೇ. ಇದು ಎರಡನೇ ತೀರ್ಮಾನ ಆಯಿತು. ಆತ್ಮನು ಆನಂದ ರೂಪನು. ಆತ್ಮನು ತನ್ನ ಸ್ವರೂಪದಲ್ಲಿ ಯಾವ ಏರುಪೇರು ಇಲ್ಲದೆ, ಯಾವ ಕೊರತೆಯೂ ಇಲ್ಲದವನಾಗಿರುತ್ತಾನೆ. ಇದು ಆತ್ಮನು ಆನಂದ ಸ್ವರೂಪನಾಗಿದ್ದಾನೆ ಅಂತ ಈ ತೀರ್ಮಾನವು ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸದ್ರೂಪ, ಚಿದ್ರೂಪ, ಆನಂದ ರೂಪ. ಶ್ರುತಿಯಲ್ಲಿ ಸತ್ಸ್ವರೂಪ, ಚಿತ್ ಸ್ವರೂಪ, ಆನಂದ ಸ್ವರೂಪ ಅಂತ ಹೇಳುತ್ತಾರಲ್ಲ, ಅದನ್ನೇ ಕನ್ನಡದಲ್ಲಿ ಎರವಿನ ಸ್ವರೂಪ, ಅರಿವಿನ ಸ್ವರೂಪ, ಆನಂದ ಸ್ವರೂಪ ಅಂತ ಹೇಳಿರುವುದು. ಈಗ ಆತ್ಮನು ಯಾವ ಹೆಚ್ಚು ಕಡಿಮೆಯಿಂದಲೂ ಕೂಡಿಕೊಳ್ಳುವುದಿಲ್ಲ. ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅವನು ಆತ್ಮ. ಈಗ ಆತ್ಮ ಅಂದ್ರೆ ಯಾವುದು ಅಂತ ನಾವು ನೋಡಿಕೊಳ್ಳುವ ಪ್ರಸಂಗ ಬರುತ್ತಿದೆಯಲ್ಲ, ಅವಾಗ ಇದನ್ನು ಉಪಯೋಗಿಸಿಕೊಂಡು ನೋಡಬೇಕು. ಯಾವುದಾದ್ರೂ ಹೆಚ್ಚು ಕಡಿಮೆ ಆಗುತ್ತಿದೆಯೇ, ಮೊದಲಿಗೆ ಎಲ್ಲ ಈಗ ಬಂತು ಅಂತ ಅನಿಸುತ್ತಿದೆಯೇ, ಇಂಥದ್ಯಾವುದಾದ್ರೂ ಇದ್ರೆ ಅದು ಆತ್ಮ ಅಲ್ಲ, ಅದನ್ನು ಅನಾತ್ಮ ಅಂತ ಕರೀತಾರೆ. ಆತ್ಮ ಅಲ್ಲದ್ದು ಅನಾತ್ಮ ಅಂತ ಹೇಳುದು. ಆತ್ಮನು ಯಾವ ಹೆಚ್ಚಾಗುವುದಾಗಲಿ ಕಡಿಮೆಯಾಗುವುದಾಗಲಿ ಆಗುವವನಲ್ಲ, ಒಂದೇ ಸ್ವರೂಪವಾಗಿ ಇದ್ದುಕೊಂಡಿರುತ್ತಾನೆ. ಅದಕ್ಕನ ಏರುಪೇರು ಇಲ್ಲದವನು ಅಂತ ಹೇಳಿರುವುದು. ಅವನಲ್ಲಿ ಯಾವ ದುಃಖದ ಅಂಟೂ ಇರುವುದಿಲ್ಲ. ಆತ್ಮಸ್ವರೂಪ ಹೇಗಿದೆ ಅಂದ್ರೆ, ವ್ಯವಹಾರದಲ್ಲಿ ತೋರಿಕೊಳ್ಳುವ ದುಃಖ ಅಂತ ಯಾವುದನ್ನು ಹೇಳ್ತೀವೋ ಅಂಥದ್ದರ ಸಂಬಂಧವೇ ಇರುವುದಿಲ್ಲ.
ಅಂಥ ಸಂಬಂಧ ಇತ್ತು ಅಂದ್ರೆ ಅದು ಆತ್ಮ ಅಲ್ಲ. ಹೀಗೆ ತಿಳ್ಕೋಬೇಕು. ಆದ್ದರಿಂದ ಈಗ ಇದನ್ನು ಯಾವ್ಯಾವುದರಲ್ಲಿ ಏರ್ಪೇರಾಗ್ತೈತಿ ಅಂತ ನೋಡ್ಕೋಬೇಕು. ನಮ್ಮಲ್ಲಿ ಶರೀರದಲ್ಲಿ, ಇಂದ್ರಿಯಗಳಲ್ಲಿ, ಪ್ರಾಣಗಳಲ್ಲಿ, ಮನೋಬುದ್ಧಿ ಚಿತ್ತ ಅಹಂಕಾರದಲ್ಲಿ ಏನಾದರೂ ಏರ್ಪೇರು ಆಗುತ್ತಲೇ ಇರುತ್ತಿದೆ, ಇದು ಆತ್ಮ ಅಲ್ಲ. ಯಾವುದಾದರೂ ದುಃಖವು ತೋರಿತು ಅಂದ್ರೆ ಆತ್ಮ ಅಲ್ಲ. ಹೀಗೆ ಇದನ್ನು ನಿರ್ಣಯ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ಆತ್ಮನು ನಮಗೆ ಬೇಡವೆಂದು ಯಾವಾಗಲೂ ಅನಿಸುವುದಿಲ್ಲ. ಇದರ ಸ್ವಭಾವ ಹೇಗೈತಿ ಅಂದ್ರೆ, ನಮ್ಮ ಆತ್ಮಸ್ವರೂಪವಿದೆಯಲ್ಲ, ನಮಗ ಬ್ಯಾಡ ಅಂತ ಅನಿಸುವ ಪ್ರಸಂಗವೇ ಇಲ್ಲ. ಕೆಲವರು ಹೀಗೆ ಹೇಳಬಹುದು, ಏನಂತ, ಅಯ್ಯೋ ಏನ್ ನಾವು ಜೀವಿಸಿಕೊಂಡಿದ್ದು ಸಾಕಾಗ್ಬಿಟ್ಟೈತಿ, ದುಃಖ ಅನುಭವಿಸಿ ಸತ್ತು ಬಿಟ್ರ ತಣ್ಣಗ ಇರ್ತೇನೆ ನೋಡು ಅಂತ ಹೇಳ್ತಾರೆ. ಅವರು ಹೇಳುವಾಗಲೇನೆ ನಮ್ಮ ಆತ್ಮ ತಾನಿರುವಂಗ ಇರ್ತೈತಿ ಅಂತ ಅವರಿಂದಲೂ ಸಹಿತ ಗೊತ್ತಾಗ. ಸತ್ ಬಿಟ್ರ ತಣ್ಣಗೆ ಇರ್ತೇನಿ ಅಂತ ಹೇಳುದವ. ಸತ್ ಬಿಟ್ರ ಅಂದ್ರೆ ಏನು, ಈಗ ಬಂದಿರುವ ದುಃಖವನ್ನು ತಾಳಲಾರದೆ ಈ ವಿಷಯದಲ್ಲಿ ಅಥವಾ ವ್ಯವಹಾರದಲ್ಲಿ ಬರ್ತಕ್ಕ ಉಪದ್ರಗಳನ್ನು ಅವುಗಳನ್ನು ಸಹನ ಮಾಡಿಕೊಳ್ಳುವುದಕ್ಕೆ ಆಗದೆ ವಿಷ ತಗೊಂಡೋ, ಬಾವಿ ಬಿದ್ದೋ, ಅಗ್ನಿಗೋ ಯಾಗೋ ಆಗಿ ಸಾಯ್ತಾ ಇದ್ದಾರಲ್ಲ, ಅವರನ್ನು ಕೇಳಿದರೆ ಸತ್ರ ಎಲ್ಲ ಮುಗಿದ ಹೋಗುತ್ತೆ, ತಣ್ಣಗೆ ಇರ್ತೇನೆ ನೋಡವ ಅಂತ ಹೇಳ. ಅದು ಈ ಯಾವ ಸಂಬಂಧವೂ ಇಲ್ಲದೆ ಇರುವ ಸ್ವರೂಪ ಅಂತ ತಿಳಿಸ್ತಾ ಇದೆ. ಆದ್ದರಿಂದ ತಣ್ಣಗೆ ಇರ್ತೈತೆ ಅಂದ್ರೆ ಏನಂದ್ರೆ ಯಾವ ಉಪದ್ರ ಇಲ್ಲ ಅಂತ ಅಭಿಪ್ರಾಯ. ಯಾವ ದುಃಖ ಅದರಲ್ಲಿ ಇರುವುದಿಲ್ಲ. ಆದ್ದರಿಂದಲೇ ಆತ್ಮನು ಅಂತ ಹೇಳುವಾಗ ಅದರಲ್ಲಿ ಯಾವುದರ ಸಂಬಂಧವೂ ಇರುವುದಿಲ್ಲ. ಯಾವುದಾದರೂ ಸಂಬಂಧ ಇತ್ತು ಅಂದ್ರೆ ಅದು ಆತ್ಮ ಅಲ್ಲ. ಏನಾದರೂ ಸಂಬಂಧವನ್ನು ಹಚ್ಚಿಕೊಂಡಿದ್ರೆ ಆತ್ಮ ಅಂತ ಹೇಳಿಸಿಕೊಳ್ಳುವುದಕ್ಕೆ ಅದು ತಕ್ಕದ್ದಾಗುವುದಿಲ್ಲ. ಆದ್ದರಿಂದಲೇ ಇಲ್ಲಿ ಅದು ನಮಗೆ ಬೇಡ ಅಂತ ಅನಿಸುವುದಿಲ್ಲ. ಅದು ಹೀಗಿದೆ, ನಮಗೆ ನಾವು ಬೇಡ ಅಂತ ಆಗುವ ಪ್ರಸಂಗವಿಲ್ಲ. ಬೇಕಾದಷ್ಟು ದುಃಖ ಬರಲಿ, ದುಃಖ ಬಂದಾಗ ಸತ್ತರ ತಣ್ಣಗೆ ಇರ್ತೀನಿ ಅಂತ ಹೇಳ್ತಾನಲ್ಲ, ಅಂದ್ರೆ ಯಾವುದು ದುಃಖ ರೂಪವಾಗಿದೆಯೋ ಅದು ಬಿಟ್ಟು ಹೋಗಲಿ ಅಂತ ಅದರ ಅಭಿಪ್ರಾಯ. ಆತ್ಮನ ತಾನು ಇರುವಂತ ಇರ್ತಾನೆ, ತನಗ ತಾನು ಬೇಡ ಅಂತ ಅನಿಸುವಂತಿಲ್ಲ. ಅವನು ಶರೀರವನ್ನು ಬಿಡಬಹುದು, ಪ್ರಾಣವನ್ನು ಬಿಡಬಹುದು, ಮನೋಬುದ್ಧಿಗಳನ್ನು ಬಿಡಬಹುದು. ತನ್ನನ್ನು ತಾನು ಹೇಗೆ ಬಿಡ್ತಾನ ತೋರಿಸಿ, ಎಲ್ಲ ಬಿಡಬಹುದು. ತನ್ನನ್ನು ತಾನು ಹೇಗೆ ಬಿಡ್ತಾನ, ಬರುವುದಿಲ್ಲ ಬಿಡಾಕ. ಯಾಕೆ? ಅವನು ಇರುವವನಾಗಿದ್ದಾನೆ, ಅದಕ್ಕ ತನ್ನನ್ನು ತಾನು ಬಿಡುವ ಪ್ರಸಂಗವಿಲ್ಲ. ಇದರಿಂದ ಶರೀರದಿಂದ ಹಿಡಿದುಕೊಂಡು ಅಹಂಕಾರದ ಪರ್ಯಂತ ಇರುವ ಅನಾತ್ಮಗಳನ್ನು ಬಿಡಬಹುದು. ತನ್ನನ್ನು ತಾನು ಬಿಡುವುದಕ್ಕೆ ಬರುವುದಿಲ್ಲ. ತನಗೆ ತಾನು ಬೇಡ ಅಂತ ಅನಿಸುವ ಪ್ರಸಂಗವಿಲ್ಲ. ಅದು ತನ್ನ ಮೇಲೆ ತಾನು ಬಹಳ ಪ್ರೀತಿ ಉಳ್ಳವನಾಗಿದ್ದಾನೆ. ಅವನ ಸ್ವರೂಪ ಆನಂದ ರೂಪವಾಗಿರುವುದರಿಂದ ಅವನು ಪ್ರಿಯ ರೂಪದ ಚಿಹ್ನೆಯಿಂದ ಇದ್ದುಕೊಂಡಿದ್ದಾನೆ. ಯಾವುದನ್ನಾದರೂ ಪ್ರೀತಿಸಬೇಕಾದರೆ ಯಾವುದಕ್ಕಾಗಿ ಪ್ರೀತಿ ಮಾಡ್ತಾ ಇದ್ದಾನೆ? ಆತ್ಮನಿಗಾಗಿ,
ತನಗಾಗಿ ಪ್ರೀತಿ ಮಾಡ್ತಾ ಇರುತ್ತೆ. ವ್ಯವಹಾರದಲ್ಲಿ ಪ್ರತಿಯೊಂದನ್ನು ಲೆಕ್ಕ ನೋಡಿ. ಇದನ್ನು ಉಪನಿಷತ್ತಿನಲ್ಲಿಯೇ ತೋರಿಸಿದೆ. ಯಾಜ್ಞವಲ್ಕ್ಯರು ತನ್ನ ಪತ್ನಿಯಾದ ಮೈತ್ರೇಯಿಗೆ ಉಪದೇಶ ಮಾಡುವ ಪ್ರಸಂಗ ಬರುತ್ತಿದೆಯಲ್ಲ, ಆಗ ತೋರಿಸಿದ್ದಾರೆ. ಯಾಜ್ಞವಲ್ಕ್ಯರು ಅವರು ಸನ್ಯಾಸಕ್ಕೆ ಸಿದ್ಧವಾದರು. ಆಗ ಇಬ್ಬರೂ ಹೆಂಡರನ್ನು, ಮೈತ್ರೇಯಿ ಕಾತ್ಯಾಯಿನಿ ಅಂತ ಇಬ್ಬರೂ ಪತ್ನಿಯರನ್ನು ಕರೆದು, ನಾನು ನಿಮ್ಮನ್ನು ಅಂತ ಮಾಡ್ತಾ ಇದ್ದೇನೆ, ಅಂದರೆ ಬಿಟ್ಟು ಸನ್ಯಾಸಿ ಆಗ್ತಾ ಇದ್ದೇನೆ ಅಂತ ಹೇಳುತ್ತಾರೆ. ನಿಮ್ಮಿಬ್ಬರಲ್ಲಿ ನ್ಯಾಯವು ಬರಬಾರದು. ನಾನು ಸಂಗ್ರಹಿಸಿದ ಎಲ್ಲ ಆಸ್ತಿಯನ್ನು ನಿಮ್ಮಿಬ್ಬರಿಗೆ ಸರಿಯಾಗಿ ಹಂಚಿಕೊಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿದರು. ಮೈತ್ರೇಯಿ, ನೀವು ಈಗ ನಮಗೆ ಹಂಚಿಕೊಟ್ಟು ಹೋಗ್ತಾ ಇದ್ದೀರಲ್ಲ, ಅದನ್ನು ನಾವು ಇಟ್ಟುಕೊಳ್ಳುವುದರಿಂದ ನೀವು ಯಾವ ಸುಖವನ್ನು ಅನುಭವಿಸುವುದಕ್ಕೆ ಹೋಗುತ್ತೀರೋ ಅಂಥ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯವಿದೆಯೇ ಅಂತ ಕೇಳ್ತಾ ಇದ್ದಾಳೆ. ಛೇ ಇಲ್ಲ, ಉಳಿದವರು ಹೇಗೆ ಜೀವನವನ್ನು ಸಾಗಿಸಬಹುದೋ ನೀವು ಹಾಗೆ ಜೀವನವನ್ನು ಸಾಗಿಸಬಹುದು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಂಥದ್ದು ತಕ್ಕೊಂಡು ಏನು ಮಾಡಲಿ? ನೀವು ಯಾವ ಆನಂದವನ್ನು ಹೊಂದುವುದಕ್ಕೆ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದೀರೋ ಅಂಥ ಆನಂದವು ನನಗೂ ದಕ್ಕಬೇಕು, ಅಂಥದ್ದನ್ನು ತಿಳಿಸಿ ನೀವು ಹೋಗಬಹುದು ಅಂತ ಹೇಳ್ತಾ ಇದ್ದಾರೆ. ಆಗ ಆ ಪ್ರಸಂಗದಲ್ಲಿ ಮೈತ್ರೇಯಿಗೆ ಯೋಗ್ಯತೆಯು ಇದೆ ಅಂತ ತಿಳಿದುಕೊಂಡು, ಮೈತ್ರೇಯಿ, ಈಗ ಪ್ರತಿಯೊಂದನ್ನು ನಾವು ಪ್ರೀತಿಸ್ತಾ ಇದ್ದೇವಲ್ಲ, ಯಾರಿಗಾಗಿ? ಆತ್ಮನಿಗಾಗಿ, ಅಂತಂದ್ರೆ ತನಗಾಗಿ ಅಂತ ಅದು ತೋರಿಸ್ತಾ ಇದೆ. ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕಾದರೆ ತನಗಾಗಿ, ಹೆಂಡತಿ ಗಂಡನನ್ನು ಪ್ರೀತಿಸಬೇಕಾದರೆ ತನಗಾಗಿ. ತನಗಾಗಿ ಅಂದರೆ ಆತ್ಮನಿಗಾಗಿ. ಅದು ಪ್ರತಿಯೊಂದು ನಾಯಿ ಸಾಕುವುದು, ಎತ್ತು ಸಾಕುವುದು, ಭೂಮಿ ಮಾಡುವುದು, ಮನೆ ಕಟ್ಟುವುದು, ವ್ಯಾಪಾರ ಮಾಡುವುದು ಎಲ್ಲ ಅದರೊಳಗನ ಬಂದು. ಇದು ಎಲ್ಲ ಯಾರಿಗಾಗಿ? ತನಗಾಗಿ ಅಂದರೆ ಆತ್ಮನಿಗಾಗಿ. ಯಾಕೆ ಅಂದರೆ ಆತ್ಮನು ಆನಂದ ಸ್ವರೂಪನಾಗಿದ್ದುಕೊಂಡಿದ್ದಾನೆ. ಆದ್ದರಿಂದಲೇ ಅವನು ಪ್ರತಿಯೊಂದನ್ನು ಪ್ರೀತಿಸುವಾಗ ತನ್ನ ಆತ್ಮನು ಇನ್ನೊಂದರಲ್ಲಿಯೂ ಅದೇ ಆತ್ಮನಾಗಿ ಇದ್ದುಕೊಂಡಿರುವುದರಿಂದ ಅದಕ್ಕಾಗಿ ಅದನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ತಿಳಿಸಿಕೊಟ್ಟಿದೆ. ಇದು ಗೊತ್ತಾಗದೇ ಇರುವಾಗ ಏನ್ ತೋರಿಸ್ತೈತಿ ಅಂದ್ರೆ, ಭೋಗಕ್ಕಾಗಿ ಯಾವುದೋ ಸುಖವನ್ನು ಹೊಂದುವುದಕ್ಕಾಗಿ ಅದಕ್ಕಾಗಿ ತನಗಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ ಲೌಕಿಕದ ಅರ್ಥ ಆಗುವಂತೆ ಇದ್ದುಕೊಂಡಿದೆ. ಅದಲ್ಲ, ಆತ್ಮನಿಗಾಗಿ ಪ್ರೀತಿಸ್ತಾ ಇರುವುದು. ತನ್ನ ಆತ್ಮನು ಹೇಗಿದ್ದಾನೆಯೋ ಹಾಗೆ ಉಳಿದವರ ಆತ್ಮನು ಅದೇ ಇದ್ದುಕೊಂಡಿದೆ. ಆದ್ದರಿಂದಲೇ ಪ್ರತಿಯೊಂದನ್ನು ಪ್ರೀತಿಸುವುದು ಆತ್ಮನಿಗಾಗಿ. ಇದರಿಂದ ಆತ್ಮನು ಆನಂದ ರೂಪನಾಗಿದ್ದಾನೆ ಅಂತ ಗೊತ್ತಾಗುತ್ತದೆ. ಆ ಪ್ರೀತಿ ಇದೆಯಲ್ಲ, ಆನಂದದ ಧ್ವಜ. ಆದ್ದರಿಂದಲೇ ಈ ಪ್ರೀತಿ ಮಾಡುವಾಗ ಎಂಥದ್ದೇ ಇರಲಿ, ಆ ಪ್ರೀತಿ ಮಾಡುವಾಗ ಸುಖಕ್ಕಾಗಿ ಅಂತ ಅದು ತೋರಿಸ್ತದೆ. ಇನ್ನೊಬ್ಬರಿಗೆ ಬ್ಯಾಡಾದದ್ದನ್ನು ಇನ್ನೊಬ್ಬನು ಪ್ರೀತಿ ಮಾಡ್ತಾ ಇದ್ದಾನಲ್ಲ, ಅದು ಅವನಿಗೆ ಸುಖಕ್ಕಾಗಿ ಅಂತ ತೋರಿಸ್ತದೆ. ಆದ್ದರಿಂದಲೇ ಆತ್ಮನು ಆನಂದ ಸ್ವರೂಪನಾಗಿರುವುದರಿಂದ ಹೀಗೆ ಎಲ್ಲವನ್ನು ಪ್ರೀತಿ ಮಾಡ್ತಾ ಇದ್ದಾನೆ.
ಎಲ್ಲದರ ಸ್ವರೂಪ ಆತ್ಮನೇ ಇದ್ದುಕೊಂಡಿದೆ ಅಂತ ಅಲ್ಲಿ ನಿರ್ಣಯ ಮಾಡಿ ತೋರಿಸಿದ್ದಾರೆ. ಅದಕ್ಕಾಗಿಯೇ ಇಲ್ಲಿ ಆತ್ಮನು ಆನಂದ ರೂಪನಾಗಿರುವುದರಿಂದ ತನಗೆ ತಾನು ಬ್ಯಾಡ ಅಂತ ಅನಿಸುವುದಿಲ್ಲ. ತನ್ನ ಮೇಲೆ ತನಗೆ ಅತ್ಯಂತ ಪ್ರೇಮವಿರುತ್ತದೆ. ನಮಗೆ ಸುಖವು ಬಂದೊದಗಿದಾಗಲೂ ನಾವು ನಮ್ಮ ಸ್ವರೂಪದಲ್ಲಿಯೇ ನಿಂತಿರುತ್ತೇವೆ. ನಮಗೆ ನಾವು ಯಾವಾಗಲೂ ಬ್ಯಾಡ ಅಂತ ಅನಿಸುವುದಿಲ್ಲ. ನಮ್ಮ ಮೇಲೆ ನಾವು ಅತ್ಯಂತ ಪ್ರೇಮದಿಂದ ಇದ್ದುಕೊಂಡಿದ್ದೇವೆ. ಯಾಕೆ ಹಾಗಿದ್ದುಕೊಂಡಿದ್ದೇವೆ? ನಮ್ಮ ಸ್ವರೂಪವು ಆನಂದ ರೂಪವಾಗಿದೆ. ಅದಕ್ಕಾಗಿ ಇನ್ನು ನಾವು ಯಾವುದಾದರೂ ಸುಖವನ್ನು ಹೊಂದುತ್ತೇವಲ್ಲ, ಆಗ ಆ ಸುಖವು ನಮ್ಮ ಸ್ವರೂಪವಾಗಿಯೇ ಇದ್ದುಕೊಂಡಿರುತ್ತದೆ. ಅದು ಗೊತ್ತಾಗದೇ ಇರುವಾಗ ವಿಷಯದಿಂದ ಬಂತು ಅಂತ ಭಾವನೆ ಇದೆ. ಆ ವಿಷಯ ಬೇರೆ, ಅದನ್ನು ಮುಂದೆ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಆತ್ಮನು ಆನಂದ ಸ್ವರೂಪನು ಅಂತ ನಿರ್ಣಯವಾಗುತ್ತಿದೆ ಅಂತ ತೋರಿಸ್ತಾ ಇದ್ದಾರಲ್ಲ. ಈಗ ಇಷ್ಟನ್ನು ಮಾತ್ರ ನಾವು ತಿಳಿಯಬೇಕಾಗಿದೆ. ನಮ್ಮ ಸುಖವು ನಮಗೆ ಬಂದಾಗ ನಾವು ಆ ಸುಖ ಸ್ವರೂಪದಲ್ಲಿಯೇ ಇದ್ದುಕೊಂಡಿರುತ್ತೇವೆ. ನಮಗೆ ಹೊರಗಿನ ಯಾವುದೊಂದರ ಗೋಜೂ ಇಲ್ಲದಿದ್ದರೆ ನಾವು ಮತ್ತಷ್ಟು ನಮ್ಮ ಆನಂದ ಸ್ವರೂಪದ ಹತ್ತಿರಕ್ಕೆ ಬರುತ್ತೇವೆ. ಉಪಾಧಿಯು ಹೇಗೆ ಇಲ್ಲದಂತೆ ಆಗುತ್ತದೆಯೋ ಆಗ ನಾವು ನಮ್ಮ ಸ್ವರೂಪಕ್ಕೆ ಸಮೀಪವಾಗ್ತಾ ಇದ್ದೇವೆ. ಅದಕ್ಕಾಗಿ ಶಾಸ್ತ್ರದಲ್ಲಿ ಉಪಾಧಿಯನ್ನು ಸಂಪೂರ್ಣವಾಗಿ ಬಿಡಿಸಿಕೊಂಡ್ರೆ ನಾವು ನಾವೇ ಆಗಿ ಇರ್ತೇವಿ ಅಂತ ಹೇಳುತ್ತೆ. ಶರೀರದಿಂದ ಹಿಡಿದು ಅಹಂಕಾರದ ಪರ್ಯಂತ ಇರುವ ಈ ಉಪಾಧಿಗಳನ್ನು ಬಿಡಿಸಿಕೊಂಡ ಅಂದ್ರೆ ನಮಗೆ ಆಗ ನಾವೇ ನಮ್ಮ ಆತ್ಮಸ್ವರೂಪದ ಆನಂದದಲ್ಲಿಯೇ ಇದ್ದುಕೊಂಡಿರುತ್ತೇವೆ. ಇನ್ನು ಯಾವುದೇ ನೆಪದಿಂದ ಆ ಉಪಾಧಿಯು ನಿವೃತ್ತಿಯಾದರೆ ಆಗ ನಮ್ಮ ರೂಪವು ಆನಂದ ರೂಪವಾಗಿಯೇ ಇರುತ್ತದೆ. ಇನ್ನು ನಿದ್ರೆ ಅಂತ ಬರುತ್ತಿದೆಯಲ್ಲ, ತನಿನಿದ್ರೆ ಬಂದರೂ ನಮ್ಮ ಆನಂದಕ್ಕೇನು ಕಡಿಮೆಯಾಗುವುದಿಲ್ಲ. ನಿದ್ರೆ ಬಂದಾಗ ನಮ್ಮ ಸ್ವರೂಪದ ಆನಂದ ಇರುವಂತೆಯೇ ಇದ್ದುಕೊಂಡಿರುತ್ತದೆ. ಆಗ ನಾವು ಸುಖವಾಗಿ ಮಲಗಿದ್ವಿ ಅಂತ ಹೇಳ್ತಾ ಇದ್ದೇವೆ. ಆ ಭಾಷೆ ಇದೆಯಲ್ಲ ಬೇರೆ ರೂಪವಾಗಿ ತಿರುಗಿಕೊಂಡಿದೆ. ನಿದ್ರೆ ಮಾಡಿದ್ವಿ, ಸುಖವಾಗಿ ನಿದ್ರೆ ಬಂತು ಅಂತ ಹೀಗೆ ಹೇಳಿಕೊಳ್ಳುವ ರೂಢಿ ಬಂದಿದೆ. ನಮ್ಮ ಆತ್ಮನು ಆನಂದ ರೂಪನಾಗಿದ್ದಾನೆ ಅಂತ ಈ ಅವಸ್ಥೆಗಳನ್ನು ಸರಿಯಾಗಿ ವಿಮರ್ಶನೆ ಮಾಡುವುದರಿಂದ ಗೊತ್ತಾಗುತ್ತಿದೆ. ಈ ತೀರ್ಮಾನ ಬರುತ್ತಿದೆ ಅಂತ ಈಗ ತಿಳಿಸುವುದಕ್ಕೆ ಹೊರಟಿರುವುದು. ಇದನ್ನು ಮುಂದೆ ಆನಂದದ ಪ್ರಸಂಗ ಬರುತ್ತಿದೆಯಲ್ಲ, ಸುಖದ ಪರಮಾರ್ಥ ಅಂತ ಅಲ್ಲಿ ತೋರಿಸ್ತಾ ಇದ್ದಾರೆ. ಈಗ ಸದ್ಯಕ್ಕೆ ನಮ್ಮ ಆತ್ಮನು ಆನಂದ ರೂಪನಾಗಿದ್ದಾನೆ ಅಂತ 3 ಅವಸ್ಥೆಗಳ ವಿಮರ್ಶನೆಯಿಂದ ತೀರ್ಮಾನವಾಗುತ್ತಿದೆ ಅಂತ ತೋರಿಸ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಆತ್ಮನು ಆನಂದ ಸ್ವರೂಪನಾಗಿರುತ್ತಾನೆ. ಇದು 3ನೇ ತೀರ್ಮಾನವು. ಇಲ್ಲಿ ಹೊರಗಿನ ಯಾವ ಗೋಜು ಇರಬಾರ್ದು ಅಂತ ಹೇಳ್ತಿದ್ದಲ್ಲ. ಗೋಜು ಅನ್ನೋದು ಉಪಾಧಿಗೆ ಸಂಬಂಧಪಟ್ಟದ್ದು. ಈ ಉಪಾಧಿಯು ಯಾವುದು ಇಲ್ಲದಂತೆ ಆಯಿತು ಅಂತ, ಯಾವುದೇ ನೆಪದಲ್ಲಿ ಉಪಾಧಿ ಇಲ್ಲದಂತೆ ಆಗಲಿ, ಮದದ ರೂಪದಲ್ಲಿ ಆಗಲಿ, ಸಮಾಧಿಯ ರೂಪದಲ್ಲಿ ಆಗಲಿ, ನಿದ್ರೆಯ ರೂಪದಲ್ಲಿ ಆಗಲಿ, ಮೂರ್ಛೆಯ ರೂಪದಲ್ಲಿ ಆಗಲಿ, ಇನ್ಯಾವುದರ ರೂಪದಲ್ಲಿ ಆಗಲಿ, ಆವಾಗ ನಾವು ಇರುವಂತೆಯೇ ಇದ್ದುಕೊಂಡಿರುತ್ತೇವೆ. ಆಗ ನಮಗೆ ಯಾವ ದುಃಖದ ಸಂಬಂಧವೂ ಇರುವುದಿಲ್ಲ.
ಆದ್ದರಿಂದಲೇ ನಮ್ಮ ಆತ್ಮನು ನಮಗೆ ಯಾವಾಗಲೂ ಬೇಡ ಅಂತ ಅನಿಸುವುದಿಲ್ಲ. ಅವನು ಅತ್ಯಂತ ಪ್ರಿಯ ರೂಪನಾಗಿದ್ದಾನೆ. ಯಾಕೆ ಅಂದರೆ ಅವನ ಸ್ವರೂಪವು ಆನಂದ ರೂಪವಾಗಿರುವುದರಿಂದ. ಈಗ ಈ ತೀರ್ಮಾನವನ್ನು ಹೇಳಿರು. ಆತ್ಮನಿಗೆ ಎರವು ಅರಿವು ಆನಂದ ಎಂಬುವು ಧರ್ಮವಲ್ಲ. ಈಗ ಇನ್ನೊಂದು ತೀರ್ಮಾನವನ್ನು ಹೇಳ್ತಾ ಇದ್ದಾರೆ. ನಮಗೆ ಆತ್ಮನ ಎರವು ಅರಿವು ಆನಂದ ಇವು ಯಾವುವು ಅವನ ಧರ್ಮಗಳಲ್ಲ, ಅವನ ಸ್ವರೂಪವೇ ಆಗಿರುತ್ತದೆ. ಆತ್ಮನು ಸಚ್ಚಿದಾನಂದ ಸ್ವರೂಪನಾಗಿದ್ದಾನೆ ಅಂತ ಹೇಳುವಾಗ ಅವನು ಸಚ್ಚಿದಾನಂದ ಧರ್ಮದಿಂದ ಕೂಡಿಕೊಂಡಿದ್ದಾನೆ, ಗುಣದಿಂದ ಕೂಡಿಕೊಂಡಿದ್ದಾನೆ ಅಂತ ಈಗ ಅರ್ಥವಲ್ಲ. ಮತ್ತು ಇದಲ್ಲದೆ ಯಾವ ವಸ್ತುವನ್ನಾದರೂ ಹೇಳುವಾಗ ಅದು ಹೇಗೈತಿ ಅಂದ್ರೆ ಈ ಲಕ್ಷಣ ಉಳ್ಳದ್ದಾಗಿದೆ, ಈ ಲಕ್ಷಣ ಉಳ್ಳದ್ದಾಗಿದೆ ಅಂತ ಹೇಳಿರಬಹುದೇ ಹೊರತು ಇವು ಸ್ವರೂಪ. ಎರವು ಅಂದ್ರೆ ಆತ್ಮನ ಸ್ವರೂಪ, ಅರಿವು ಅಂದ್ರೆ ಆತ್ಮನ ಸ್ವರೂಪ, ಆನಂದ ಅಂದ್ರೆ ಆತ್ಮನ ಸ್ವರೂಪ. ಲಕ್ಷಣ ಅನ್ನುವ ಮಾತೇನೈತ್ ನೋಡು, ಅದು ವ್ಯವಹಾರದಲ್ಲಿ ಬೇರೆ ಮಾತಿನಲ್ಲಿ ಬಂದದ್ದು. ಲಕ್ಷಣ ಅಂದ್ರೆ ಅವುಗಳಿಂದ ಕೂಡಿದವನು ಅಂತ ಅರ್ಥವಾಗುವಂತಿದೆ. ಇಲ್ಲಿ ಸಚ್ಚಿದಾನಂದವು ಅವುಗಳಿಂದ ಕೂಡಿಲ್ಲ, ಆ ಸ್ವರೂಪವೇ ಅದು. ಆದ್ದರಿಂದ ಸತ್ ಅಂದ್ರೆ ಆತ್ಮ, ಚಿತ್ ಅಂದ್ರೆ ಆತ್ಮ, ಆನಂದ ಅಂದ್ರೆ ಆತ್ಮ. ಸತ್ ಗೊತ್ತಾಯ್ತು, ಆತ್ಮ ಗೊತ್ತಾಯ್ತು. ಚಿತ್ತು ಗೊತ್ತಾಯ್ತು, ಆತ್ಮ ಗೊತ್ತಾಯ್ತು. ಆನಂದ ಗೊತ್ತಾದ್ರೆ ಆತ್ಮ ಗೊತ್ತಾಯ್ತು. ಈಗ ಇವುಗಳನ್ನು ಸರಿಯಾಗಿ ನೋಡಿಕೊಳ್ಳಲಿ ಎನ್ನುವುದಕ್ಕಾಗಿ ಆತ್ಮನು ಇರುವಿಕೆ ಉಳ್ಳವನಲ್ಲ, ಎರವಿನ ಸ್ವರೂಪನೇ. ಇರುವಿಕೆ ಅಂದ್ರೆ ವ್ಯವಹಾರದಲ್ಲಿ ಮನುಷ್ಯನು ಇದ್ದಾನೆ ಅಂದ್ರೆ ಇರುವಿಕೆಯಿಂದ ಕೂಡಿದ್ದಾನೆ. ಕದವು ಇದೆ ಅಂದ್ರೆ ಇರುವಿಕೆಯಿಂದ ಕೂಡಿದೆ. ಅಂದರೆ ಅದಕ್ಕೆ ನಾಮರೂಪವೂ ಐತಿ, ಅದೂ ಐತಿ. ಮನುಷ್ಯನು ನಾಮರೂಪದಿಂದಲೂ ಕೂಡಿಕೊಂಡಿದ್ದಾನೆ, ಆ ಎರವೂ ಇದ್ದುಕೊಂಡಿರುತ್ತೆ. ಆದ್ದರಿಂದ ಇದಕ್ಕೆ ಇರುವಿಕೆ ಅಂತ ಹೇಳಿರುವುದು. ಇರುವಿಕೆ ಅನ್ನುವುದಕ್ಕೂ ಎರವು ಅನ್ನುವುದಕ್ಕೂ ಬಹಳ ಅಂತರ. ಇರುವಿಕೆ ಅಂದ್ರೆ ಯಾವ ಇದರಿಂದ ಕೂಡಿಕೊಂಡೈತಿ ಅಂತ ಅರ್ಥ. ಎರವು ಅಂದ್ರೆ ಬರೇ ಅದೇ ಐತಿ ಅಂತ ಅರ್ಥ. ಹೀಗೆ ತಿಳ್ಕೋಬೇಕು. ಇಲ್ಲದಿದ್ರೆ ಅದು ಐತಲ್ಲ, ಇದು ಐತಲ್ಲ ಅಂತ ಹೇಳಿದ್ರೆ, ಈಗ ಕದ ಐತಿ ಅಂತ ಹೇಳುವಾಗ ಅದು ನಾಮರೂಪದ ಬೆರಕೆಯಿಂದ ಕೂಡಿಕೊಂಡು ಐತಿ, ಬರೇ ಎರವು ಅಲ್ಲ. ಬರೇ ಎರವು ಆಗಿರುವುದು. ಆದ್ದರಿಂದಲೇ ಇರುವಿಕೆಯಿಂದ ಕೂಡಿಕೊಂಡೈತಿ ಅದು. ಆತ್ಮನೋ ಇರುವಿಕೆಯಿಂದ ಇಲ್ಲ. ಮನುಷ್ಯನು ಹಣದಿಂದ ಕೂಡಿಕೊಂಡಿದ್ದಾನೆ ಅಂತ ಹೇಳುವಾಗ ಹಣವು ಅವನಿಗಿಂತ ಬೇರೆಯಾಗೈತಿ. ಹಣ ಇರುವ ಪರ್ಯಂತ ಸಾಹುಕಾರ ಅಂತ ಕರೆಯಬಹುದು, ಹಣವಂತ ಅಂತ ಕರೆಯಬಹುದು. ಹಣವು ಇಲ್ಲದಂತೆ ಆದಾಗ ಅವನನ್ನು ಹಣವಂತ ಅಂತ ಕರೆಯುವುದಿಲ್ಲ. ಹಾಗೆ ಇಲ್ಲಿ ಎರವು ಅನ್ನುವುದು ಇರುವಿಕೆ ಉಳ್ಳದ್ದಲ್ಲ. ಅದು ಒಮ್ಮೆ ಇರ್ತೈತಿ, ಒಮ್ಮೆ ಹೋಗುತ್ತಂತ ಹೀಗಲ್ಲ, ಅದರ ಸ್ವರೂಪ. ಆದ್ದರಿಂದಲೇ ಆತ್ಮನು ಎರವಿನ ಸ್ವರೂಪನು. ಅವನು ಅರಿಯುವವನಲ್ಲ, ಅರಿವಿನ ಸ್ವರೂಪವೇ. ಇನ್ನು ಆತ್ಮ ಹೇಗಿದ್ದಾನೆ ಅಂದ್ರೆ ಅರಿಯುವವನು ಅಂತ ಹೀಗಲ್ಲ. ಅರಿಯುವವನು ಅಂದ್ರೆ ಅರಿಯುವುದೆಂಬ ಕ್ರಿಯಾ ಮಾಡುವವನು ಅಂತ ಅರ್ಥ. ಆದರೆ ಆತ್ಮನು ಅರಿಯುವುದೆಂಬ ಕ್ರಿಯಾ ಮಾಡುವುದಿಲ್ಲ, ಅರಿವೇ ಅವನು. ಅರಿವಂದ್ರ ಆತ್ಮ, ಆತ್ಮ ಅಂದ್ರ ಅರಿವು. ಅರಿಯುವುದೆಂಬ ಕ್ರಿಯೆ ಅವನಲ್ಲಿ ಅಲ್ಲ. ಅದಕ್ಕಾಗಿ ಜನರು ಗೊತ್ತಾಗದೆ ಇರುವಾಗ ನಾನು ಕದವನ್ನು ಅರಿತೇನೆ, ಮನುಷ್ಯನನ್ನು ಅರಿತೇನೆ, ಇದನ್ನೆಲ್ಲ ಅರಿತೇನೆ ಅಂದ ಬಳಿಕ
ನಾನು ಅರಿವಾಜ್ಞೆ ಇಲ್ಲವೋ ಅಂತ ಹೀಗೆ ರೂಢಿಯಲ್ಲಿ ಬಂದಿದೆಯೋ ಇಲ್ಲವೋ, ಶಾಸ್ತ್ರಕಾರರು ಹಾಗೆ ಇಟ್ಟುಕೊಂಡಿದ್ದಾರೆಯೋ ಇಲ್ಲವೋ, ಅವರ ಶಾಸ್ತ್ರ ತೆಗೆದು ನೋಡ್ರಿ. ಅದು ಏನ್ ತೋರಿಸ್ತೈತಿ? ಅದು ಅರಿವಿನ ಸ್ವರೂಪವಲ್ಲ, ಅರಿವಿನಿಂದ ಕೂಡಿಕೊಂಡಿದೆ. ಅರಿವೆಂಬ ಕ್ರಿಯೆಯಿಂದ ಕೂಡಿಕೊಂಡಿರುವುದರಿಂದ ಅದು ಆತ್ಮನ ಸ್ವರೂಪವಲ್ಲ. ಅದು ಜೀವತ್ವದಲ್ಲಿ ನಿಂತುಕೊಂಡಿರುವುದು, ಬುದ್ಧಿಯ ಸ್ವಭಾವವಾಗಿರುವುದು. ಹೀಗೆ ನಿರ್ಣಯ ಆಗುತ್ತಿದೆ ಹೊರತು ಆತ್ಮಸ್ವರೂಪದ ಅರಿವು ಅಂತ ನಿರ್ಣಯವಾಗುವುದಿಲ್ಲ. ಯಾಕೆಂದ್ರೆ ಅರಿಯುವವನಲ್ಲ ಆತ್ಮನು, ಅರಿಯುವವನಲ್ಲ ಅರಿವು. ಅರಿಯುವುದೆಂಬ ಕ್ರಿಯಾ ಮಾಡುವುದಿಲ್ಲ ಆತ್ಮ. ಆದ್ದರಿಂದಲೇ ಅವನು ನಿಷ್ಕ್ರಿಯನಾಗಿ, ನಿರ್ವಿಕಲ್ಪನಾಗಿ, ನಿರ್ವಿಶೇಷನಾಗಿ ಅಂತ ಅವನನ್ನು ಹೇಳಿರು. ಆದ್ದರಿಂದ ಅರಿಯುವವನಲ್ಲ, ಬರೀ ಅರಿವೇ. ಆನಂದವುಳ್ಳವನಲ್ಲ, ಆನಂದದ ಸ್ವರೂಪವೇ. ಆತ್ಮನು ಆನಂದವುಳ್ಳವನಲ್ಲ. ಆನಂದ ಉಳ್ಳವನು ಅಂದ್ರೆ ಆನಂದ ಅನ್ನೋದು ಗುಣವೋ ಧರ್ಮವೋ ಆಗಿ ಇದ್ದುಕೊಂಡಿರುತ್ತಿದೆ. ಅದಕ್ಕೆ ಆನಂದ ಉಳ್ಳವನು ಅಂತ ಹೀಗೆ ಹೇಳಬಹುದು. ಆದರೆ ಆತ್ಮನು ಆನಂದ ಉಳ್ಳವನಲ್ಲ, ಆನಂದ ಸ್ವರೂಪನೇ. ಆನಂದ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ. ಅರಿವಂದ್ರು ಒಂದೇ, ಆತ್ಮ ಅಂದ್ರು ಒಂದೇ. ಎರವು ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ. ಹೀಗೆ ತಿಳಿಯಿರಿ. ಆದ್ದರಿಂದ ನಾನು ಅರಿತೇನಲ್ಲ ಅಂತ ಹೀಗೆ ಹೇಳುವಾಗ ಅರಿಯುವುದೆಂಬ ಕ್ರಿಯಾ ಮಾಡ್ತಾ ಇದ್ದಾನೆ ಅಂತ ಹೇಳಿಕೊಳ್ಳುತ್ತಾನೆ ತನ್ನನ್ನು. ಅವನು ಜೀವತ್ವದಲ್ಲಿ ನಿಂತುಕೊಂಡಿರುತ್ತಾನೆ, ಆತ್ಮಸ್ವರೂಪದಲ್ಲಿ ನಿಂತುಕೊಂಡಿಲ್ಲ. ಸಾಕ್ಷಿಯ ಸ್ವರೂಪದಲ್ಲಿ ಅವನಿಗೆ ನಿಲುಗಡೆ ಬಂದಿಲ್ಲ. ಆದ್ದರಿಂದಲೇ ಈ ತಪ್ಪು ಕಲ್ಪನೆ ಕಳೆದುಕೊಳ್ಳುವುದಕ್ಕಾಗಿ ಇದನ್ನು ಹೇಳ್ತಾ ಇರುವುದು. ಈ ಘಟವನ್ನು ನಾನು ಅರಿಯುವುದರಿಂದ, ಘಟದ್ರಷ್ಟನಾಗಿರುವುದರಿಂದ ನಾನು ಅರಿವಾದೆ ಅಂತ ಹೀಗೆ ಹೇಳಿಕೊಳ್ಳುತ್ತಾರೆ. ಘಟವನ್ನು ಅರಿಯುವಾಗ ಆ ಅರಿವನ್ನು ಉಪಯೋಗಿಸುವ ನೀನು, ಅರಿವು ನಿನಗೆ ಧರ್ಮವಾಗಿದೆ, ನೀನು ಅದಕ್ಕೆ ಧರ್ಮಿಯಾಗಿದ್ದೀಯೆ ಅಂತ ತೋರಿಸ್ತಾ ಇದೆ. ಇದು ಆತ್ಮನಲ್ಲ, ಸಾಕ್ಷಿಯಲ್ಲ. ಆತ್ಮ ಹೇಗಿರುತ್ತಿದೆ? ಅರಿಯುವುದಿಲ್ಲ. ಅರಿವಿನ ಸ್ವರೂಪ ಅದು, ಅದರಲ್ಲಿ ಕ್ರಿಯಾ ಇಲ್ಲ. ಅದಕ್ಕನ ಮೊನ್ನೆ ಹೇಳುವಾಗ ಪ್ರಮಾತೃವಿನ ಅರಿವಿಗೂ ಸಾಕ್ಷಿ ಅರಿವಿಗೂ ಬಹಳ ತಾರತಮ್ಯವಿದೆ ಅಂತ ತೋರಿಸ್ತು. ಪ್ರಮಾತೃವಿನ ಅರಿವು ಇದು ಇಂಥದ್ದು, ಇದು ಇಂಥದ್ದು ಅಂತ ಕಲ್ಪನೆ ಮಾಡಿ ಅರಿತಾ ಇದೆ, ಕ್ರಿಯಾ ಮಾಡಿ ಅರಿಯುತ್ತೆ. ಸಾಕ್ಷಿಯ ಅರಿವಿದೆಯಲ್ಲ, ಅದು ಕ್ರಿಯಾ ಮಾಡುವುದಿಲ್ಲ. ಮತ್ತೇನು ಅಂದ್ರೆ ಆ ಸ್ವರೂಪವಾಗಿಯೇ ಇದ್ದುಕೊಂಡಿರುತ್ತದೆ. ಅದು ಪರಿಚ್ಛನ್ನವಾಗಿ ಅರಿಯುವುದಿಲ್ಲ, ಕಟ್ಟಾಗಿ ಅರಿಯುವುದಿಲ್ಲ. ಇದು ಎಷ್ಟು, ಇದು ಇಂಥದ್ದು ಅಂತ ಅರಿಯುವುದು ಇದು ಬುದ್ಧಿಗೆ ಸೇರಿಕೊಂಡಿರುವ ಅರಿವು. ಆದ್ದರಿಂದಲೇ ಇವು ಗುಣಗಳಲ್ಲ, ಧರ್ಮಗಳಲ್ಲ. ಯಾವುದು ಗುಣವಾಗಿರುತ್ತಿದೆಯೋ ಧರ್ಮವಾಗಿರುತ್ತದೆಯೋ ಅದು ಸ್ವರೂಪವಾಗುವುದಿಲ್ಲ. ಹಾಲಿಗೆ ಮಧುರತನ ಗುಣವಾಗಿದೆ, ಧರ್ಮವಾಗಿದೆ. ಅದು ಕೆಲವು ಕಾಲ ಇಟ್ಟ ನಂತರ ಪರಿಣಾಮವನ್ನು ಹೊಂದಿ ಹುಳಿಯಾಗುತ್ತೆ, ಕೆಟ್ಟು ಹೋಗುತ್ತೆ. ಧರ್ಮವಿದೆಯಲ್ಲ, ಧರ್ಮಿಯನ್ನು ಪರಿಣಾಮಗೊಳಿಸುತ್ತದೆ. ಗುಣಿ ಇದೆಯ ಗುಣವನ್ನು, ಗುಣ ಇದೆಯಲ್ಲ, ಗುಣಿಯನ್ನು ವಿಕಾರವನ್ನು ಹೊಂದಿಸುತ್ತದೆ. ಲೋಕದಲ್ಲಿ ಪ್ರಸಿದ್ಧವಾಗಿದೆ. ಮೊದಲಿಗೆ ಆ ಹುಡುಗನ ಗುಣ ಹೇಗಿತ್ತು, ಈಗ ಹೇಗ ಜನ ನೋಡ್ರಿ ಅಂತ ಹೇಳ. ಅಂದ್ರೆ ಅವನು ಮೊದಲಿನ ಗುಣ ಬಿಟ್ಟಿದ್ದಾನೆ, ಈಗ ಕೆಟ್ಟು ಹೋಗಿದ್ದಾನೆ ಅಂತ ಹೀಗೆ ತೋರಿಸ್ತೇವೆ. ಈಗ ಇರವು ಅರಿವು ಆನಂದ ಅನ್ನೋದು ಆತ್ಮನಿಗೆ ಗುಣವಲ್ಲ, ಧರ್ಮವಲ್ಲ. ಆತ್ಮನು ಗುಣಿಯಲ್ಲ, ಆತ್ಮನು ಧರ್ಮಿ ಅಲ್ಲ. ಏನು ಅಂದ್ರೆ ಅವನು ಆತ್ಮನೆಂದರು ಅದೇ, ಇರವೆಂದರು ಅದೇ, ಅರಿವೆಂದರು ಅದೇ,
ಆನಂದವೆಂದರೂ ಅದೇ. ಆದ್ದರಿಂದ ಗುಣಧರ್ಮಗಳ ಸಂಬಂಧವಿಲ್ಲದೆ ಬರೀ ಸ್ವರೂಪವಾಗಿದ್ದಾನೆ. ಎರವಿನ ಸ್ವರೂಪ, ಅರಿವಿನ ಸ್ವರೂಪ, ಆನಂದ ಸ್ವರೂಪ, ಹೀಗೆ ತಿಳಿಯಬೇಕು. ಎರವರಿವು ಆನಂದ ಇವು ಆತ್ಮನಿಗೆ ಮತ್ತೊಂದರಿಂದ ಬರಬೇಕಾಗಿಲ್ಲ, ಬರುವ ಹಾಗೂ ಇಲ್ಲ. ಎರವು ಅರಿವು ಆನಂದ ಅಂತ ಹೇಳ್ತಲ್ಲ, ಇವು ಇನ್ನೊಂದರಿಂದ ಬರುವುದಿಲ್ಲ. ಧರ್ಮ ಗುಣ ಆದ್ರೆ ಬರ್ತಾವು, ಆದರೆ ಇವು ಧರ್ಮವಲ್ಲ, ಗುಣವಲ್ಲ, ಆದ್ದರಿಂದ ಬರುವುದಿಲ್ಲ. ಇನ್ನೊಂದರಿಂದ ಬರುವ ಪ್ರಸಂಗವೇ ಇಲ್ಲ. ಈಗ ಇನ್ನೊಂದು ಇದರಲ್ಲಿ ಏನೈತಿ ಅಂದ್ರೆ, ಜನರಿಗೆ ಆತ್ಮ ಅದಾನ ಅಂತ ಗೊತ್ತಾಯ್ತೆ ಅಂದ್ರೆ, ಆತ್ಮ ಅದಾನ ಅಂತ ಗೊತ್ತಾಯ್ತು, ಹಾಗಾದ್ರೆ ಆನಂದವಾಗಿದೆಯೇ? ಆನಂದ ಇನ್ನೂ ಆಗಿಲ್ಲ, ಅದಾನಂತ ಮಾತ್ರ ಗೊತ್ತಾಯ್ತು ಅಂತ ಹೇಳ್ತಾರಲ್ಲ, ಅವರು ಠಕ್ಕರು ಅಂತ ಕೇಳಿ. ಆತ್ಮ ಸ್ವರೂಪ ಗೊತ್ತಾಗಿಲ್ಲ, ಏನೋ ಅವರಿಗೆ ದೆವ್ವೋ ಏನೋ ಗೊತ್ತಾಗಿಲ್ಲ ಅಷ್ಟೇ. ಕೆಲವರು ಅರಿವು ಅಂತ ಹೇಳಿದ್ರಲ್ಲ, ಅದು ತಿಳಿತ್ ನೋಡ್ರಿ. ಆತ್ಮನು ಇರುವವನು ಅರಿವು ಗೊತ್ತಾಗಿತಿ, ಹಾಗಾದ್ರೆ ಆನಂದ ಇನ್ನೂ ಗೊತ್ತಾಗಿಲ್ಲ, ಹಾಗಾದರೆ ಅದು ಆತ್ಮ ಅಲ್ಲ ನೀವು ತಿಳ್ಕೊಂಡು. ಯಾಕೆ ಅಂದ್ರೆ ಆತ್ಮನು ಎರವು ಅಂತ ಹೇಳಿದಾಗ, ಅರಿವು ಅಂತ ಹೇಳಿದಾಗ, ಆನಂದ ಅಂತ ಹೇಳಿದಾಗ ಎರವು ಗೊತ್ತಾದ್ರೆ, ಅರಿವು ಆನಂದ ಗೊತ್ತಿಲ್ಲ ಅಂದ್ರೆ ಏನರ್ಥ? ಅರಿವು ಗೊತ್ತಾಗಿ ಎರವು ಆನಂದ ಗೊತ್ತಾಗಿಲ್ಲ ಅಂದ್ರೆ ಏನರ್ಥ? ಆನಂದ ಗೊತ್ತಾಗಿ ಎರವು ಅರಿವು ಗೊತ್ತಾಗಿಲ್ಲ ಅಂದ್ರೆ ಏನರ್ಥ? ಯಾರೇ ಅಲ್ಲ, ಎರವು ಸತ್ಸ್ವರೂಪ ಆತ್ಮನ ಇದಾನೆ ಅಂತ ತಿಳಿದೈತಿ ಅಂದ್ರೆ ಆನಂದ ಹಾಗೆ ಇರ್ತದೆ, ಇದ್ದ ಇರ್ತದೆ, ಅರಿವು ಇದ್ದ ಇರ್ತದೆ. ಈಗ ಆದ್ದರಿಂದಲೇ ಯಾರಾದರೂ ನನಗೆ ಎರವು ಅರಿವು ಗೊತ್ತಾಗಿದೆ, ಇನ್ನು ಆನಂದಕ್ಕಾಗಿ ಪ್ರಯತ್ನ ಮಾಡ್ತೀನಿ ಅಂದ್ರೆ, ಎರವು ಅರಿವು ಅನ್ನೋದು ಅವನಿಗೆ ಸರಿಯಾಗಿ ತಿಳಿದಿಲ್ಲ ಅಂತ ತಿಳಿಯಬೇಕು. ಯಾಕೆ ಅಂದ್ರೆ ಅದು ಲಕ್ಷಣವಲ್ಲ. ಈಗ ಯಾವುದಾದರೂ ಒಂದು ಪದಾರ್ಥವನ್ನು ಗುರ್ತು ಮಾಡುವುದಕ್ಕೆ ಕೆಲವು ಲಕ್ಷಣಗಳನ್ನು ಇಟ್ಟುಕೊಂಡಿರುತ್ತಾರೆ. ಹಾಲು ಅನ್ನೋ ಒಂದು ಪದಾರ್ಥವಿದೆ. ಹಾಲು ಅಂದ್ರೆ ಹೇಗಿರ್ತೈತಿ ಅಂತ ಒಬ್ಬ ಕುರುಡ ಕೇಳ್ದ. ಪಕ್ಕದ ಮನೆಯಲ್ಲಿ ಅಳ್ತಾ ಇದ್ರು. ಯಾಕೆ ಅಳ್ತಾರ ಅಂತ. ಹುಡುಗ ಸತ್ತಿದ್ದಾನೆ, ಅದಕ್ಕೆ. ಯಾಕೆ ಸತ್ತಾನ? ಹಾಲು ಕುಡಿದು ಸತ್ತ ಅಂತ ಹೇಳಿದ್ರು. ಹಾಲಂದ್ರೆ ಹೇಗಿರ್ತೈತಿ? ಹಾಲಂದ್ರೆ ಬೆಳ್ಳಗೆ ಇರ್ತೈತಿ ಅಂತ ಹೇಳ್ದ. ಇವನು ತಿಳಿಸಿಕೊಡುವ ಅವ ಕುರುಡ, ಹುಟ್ಟು ಕುರುಡ. ಬೆಳ್ಳಗೆ ಇರ್ತೈತಿ ಅಂತ ಹೇಳ್ದ. ಬೆಳ್ಳಗ ಅಂದ್ರೆ ಹೇಗಿರ್ತೈತಿ ಅಂತ ಮತ್ತೆ ಕೇಳ್ದ. ಬೆಳ್ಳಕ್ಕಿ ಇರ್ತೈತಲ್ಲ, ಬೆಳ್ಳಕ್ಕಿ, ಆ ಬೆಳ್ಳಕ್ಕಿ ಗತಿ ಇರ್ತೈತಿ ಅಂತ ಹೇಳ್ದ. ಬೆಳ್ಳಕ್ಕಿ ಅಂದ್ರೆ ಹೇಗಿರ್ತ? ಹುಟ್ಟು ಗುರುಡ, ಅವನಿಗೆ ಯಾಕೆ ತಿಳಿಸ್ಬೇಕು ಅನ್ನೋದು ಇವನಿಗೆ ಗೊತ್ತಿಲ್ಲದೆ ಇರುವುದರಿಂದ ಬೆಳ್ಳಕ್ಕಿ ಅಂತ ಹೇಳ್ದ. ಬೆಳ್ಳಕ್ಕಿ ಅಂದ್ರೆ ಹೇಗಿರ್ತೈತಿ ಅಂದಾಗ ಹೀಗಿರ್ತೈತಿ ಅಂತ. ಅವನ ಕೈ ತಗೊಂಡು ಹೀಗೆ ಮತ್ತಿಂತದನ್ನು ಕುಡಿದ್ರೆ ಸಾಯ್ದೇನ್ ಮಾಡ್ಯಾನ ಅಂದಾಗ ಹೀಗೆ. ಅದು ಲಕ್ಷಣವನ್ನು ಹೇಳುವುದು ಪದಾರ್ಥಗಳಿಗಿರ್ತೈತಿ. ಬೆಳ್ಳಗೆ ಇರ್ತೈತಿ, ಹಾಗಾದ್ರೆ ಬೆಳ್ಳಗಿದ್ರೆ ಎಕ್ಕಿ ಹಾಲು ಬೆಳ್ಳಗೈತಿ. ಇಲ್ಲ ಮಧುರವಾಗಿರ್ತೈತಿ, ಮಧುರ ಬೆಲ್ಲದ ನೀರು ಮಧುರವಾಗಿರ್ತೈತಿ. ಹೀಗೆಲ್ಲ ಶುರುವಾಗುತ್ತದೆ. ಅದಕ್ಕಾಗಿ ಇಂಥ ಲಕ್ಷಣಗಳೇನದಾವ್ ನೋಡು, ಆತ್ಮಸ್ವರೂಪದಲ್ಲಿ ಅವಲಕ್ಷಣವಾಗುತ್ತಿದೆ. ಆದ್ದರಿಂದ ಲಕ್ಷಣವಲ್ಲ, ಅವನ ಸ್ವರೂಪ. ಸತ್ ಅಂದ್ರೆ ಆತ್ಮ, ಚಿತ್ ಅಂದ್ರೆ ಆತ್ಮ, ಆನಂದ ಅಂದ್ರೆ ಆತ್ಮ. ಆದ್ದರಿಂದಲೇ ಆತ್ಮನನ್ನು ತಿಳಿದಾನ ಅಂದ್ರೆ ಅವನಿಗೆ ಇವು ಇದ್ದೇ ಇರ್ತವು ಅಂತ ಅಭಿಪ್ರಾಯ. ಎರವು ಅರಿವು ಆನಂದ ಇವು ಆತ್ಮನಿಗೆ ಮತ್ತೊಂದರಿಂದ ಬರಬೇಕಾಗಿಲ್ಲ, ಬರುವ ಹಾಗೂ ಇಲ್ಲ. ಅವಸ್ಥೆಗಳು ಬಂದರೂ ಹೋದರೂ ಅವನು ಎರವು ಅರಿವು ಆನಂದ ಇವುಗಳ ಸ್ವರೂಪವೇ ಆಗಿರುತ್ತಾನೆ. ಎಚ್ಚರ ಬರ್ಲಿ ಅವನು ಹಾಗೆ ಇರ್ತಾನೆ, ಕನಸು ಬರ್ಲಿ ಹಾಗೆ ಇರ್ತಾನೆ,
ನಿದ್ರೆ ಬರ್ಲಿ ಹಾಗೆ ಇರ್ತಾನೆ, ಎಚ್ಚರ ಹೋಗ್ಲಿ ಹಾಗೆ ಇರ್ತಾನೆ, ಕನಸು ಹೋಗ್ಲಿ ಹಾಗೆ ಇರ್ತಾನೆ. ಯಾವುದು ಬಂದ್ರು ಹೋದ್ರು ಇವನು ಹೊಸ್ತಾಗಿ ಬರುವುದಿಲ್ಲ, ಅವುಗಳ ಕೂಡ ಹೋಗುವುದಿಲ್ಲ. ಅವನಿಗಿರುವಂತೆಯೇ ಸಚ್ಚಿದಾನಂದ ರೂಪವಾಗಿ ಇರುತ್ತಾನೆ. ಆದ್ದರಿಂದಲೇ ಅವನಲ್ಲಿ ವಿಕಾರವಾಗುವುದಾಗಲಿ, ಬದಲಾವಣೆಯಾಗುವುದಾಗಲಿ, ಇಲ್ಲದಂತೆ ಆಗುವುದಾಗಲಿ, ಹೊಸ್ತಾಗಿ ಬರುವುದಾಗಲಿ ಇಂಥ ಪ್ರಸಂಗವೇ ಇಲ್ಲ. ಆದ್ದರಿಂದಲೇ ಆತ್ಮನು ತಾನು ಇರುವಂತೆಯೇ ಇರುತ್ತಾನೆ. ಅವಸ್ಥೆಗಳು ಬಂದರೂ ಅಷ್ಟೇ, ಹೋದರೂ ಅಷ್ಟೇ, ಪ್ರಪಂಚ ತೋರಿದರೂ ಅಷ್ಟೇ, ತೋರದಿದ್ದರೂ ಅಷ್ಟೇ. ಆತ್ಮನಿಂದಲೇ ಅವಸ್ಥೆಗಳಲ್ಲಿ ತೋರುವ ಪದಾರ್ಥಗಳಲ್ಲಿ ಎರವು, ಅರಿವು, ಆನಂದ ಇವು ಕಾಣಿಸಿಕೊಳ್ಳುತ್ತವೆ. ಈಗ ನಮಗೆ ವ್ಯವಹಾರದಲ್ಲಿ ಇದೆ ಅಂತ ಅನಿಸ್ತೈತಲ್ಲ, ಆತ್ಮನ ಎರವೇ ಪದಾರ್ಥಗಳಲ್ಲಿ ಇದೆ ಅಂತ ತೋರಿಸ್ತೈತೆ. ಮನೋಬುದ್ಧಿಗಳಲ್ಲಿ ಅರಿವು ಅಂತ ತೋರ್ತೈತಲ್ಲ, ಅರಿವು ಅನ್ನೋದು ಆತ್ಮನ ಅರಿವೇ ಅವುಗಳಲ್ಲಿ ಹೊಳೆದು ತೋರ್ತೈತೆ. ವಿಷಯಗಳ ಅನುಭವ ಮಾಡುವಾಗ ಸುಖ ತೋರ್ತೈತಲ್ಲ, ಆತ್ಮನ ಸುಖವೇ ಇವುಗಳಲ್ಲಿ ಹೊಳೆದು ತೋರ್ತೈತೆ. ಆದ್ದರಿಂದ ಪ್ರಪಂಚದಲ್ಲಿ ಇದ್ದುಕೊಂಡಿರುವ ಎರವು ಆತ್ಮನ ಎರವು, ಪ್ರಪಂಚದಲ್ಲಿ ಇದ್ದುಕೊಂಡಿರುವ ಅರಿವು ಆತ್ಮನ ಅರಿವು, ಪ್ರಪಂಚದಲ್ಲಿ ತೋರಿಕೊಳ್ಳುವ ಸುಖ ಆತ್ಮನ ಸುಖ. ಈಗ ಇವುಗಳನ್ನು ನಿರ್ಣಯ ಮಾಡುವುದಕ್ಕಾಗಿ ಮುಂದೆ ಆಯಾ ಪರಮಾರ್ಥವನ್ನು, ಎರವಿನ ಪರಮಾರ್ಥ, ಅರಿವಿನ ಪರಮಾರ್ಥ, ಸುಖದ ಪರಮಾರ್ಥ ಅಂತ ಹೇಳುವಾಗ ಅದನ್ನು ವಿಸ್ತಾರವಾಗಿ ತೋರಿಸ್ತಾ ಇದ್ದಾರೆ. ನಮಗ ಈಗ ಏನನಿಸ್ತೈತಿ ಅಂದ್ರೆ, ಪ್ರಪಂಚ ತನ್ನ ಪಾಡಿಗೆ ತಾನಿರ್ತೈತಿ ಅಂದ್ರೆ ಅದು ತಾನೇ ಸ್ವತಂತ್ರವಾಗಿ ಇರ್ತೈತಿ ಅಂತ ಹೀಗನಿಸ್ತೈತಿ. ಇಂದ್ರಿಯಗಳಲ್ಲಿ, ಮನೋಬುದ್ಧಿಗಳಲ್ಲಿ ಸ್ವತಂತ್ರವಾಗಿಯೇ ಅರಿವಿರ್ತೈತಿ ಅಂತ ಅನಿಸ್ತೈತಿ. ವಿಷಯಗಳಲ್ಲಿ ಅಥವಾ ಮನೋಬುದ್ಧಿಗಳಲ್ಲಿ ಸುಖವು ಇರ್ತೈತಿ ಅಂತ ಭಾವನೆ ಬಂದಿದೆ. ಇದು ನಮ್ಮ ಆತ್ಮಸ್ವರೂಪವನ್ನು ಇರುವಂತೆ ತಿಳಿಯದಿರುವಾಗ ಹೀಗೆ ತೋರಿಕೊಳ್ಳುವ ಕಲ್ಪನಾರೂಪ. ನಮ್ಮ ಆತ್ಮಸ್ವರೂಪ ಇರುವಂತೆ ಗೊತ್ತಾಯಿತು ಅಂದ್ರೆ ಈ ಅವಸ್ಥೆಗಳಿಗಾಗಲಿ ಪ್ರಪಂಚಕ್ಕಾಗಲಿ ಸ್ವತಂತ್ರವಾದ ಎರವಿಲ್ಲ, ಸ್ವತಂತ್ರವಾದ ಅರಿವಿಲ್ಲ, ಸ್ವತಂತ್ರವಾದ ಸುಖ ಇಲ್ಲ. ಇದು ಗೊತ್ತಾಗ್ತದೆ. ಆದ್ದರಿಂದಲೇ ಇದರ ವಿಚಾರ ಮಾಡುವುದರಿಂದ ನಮಗೆ ಹೊರಗೆ ಯಾವುದಕ್ಕೂ ಹುರುಳಿಲ್ಲ ಅಂತ ತಿಳಿದು ಈಗ ಹಾಗನಿಸಿಲ್ಲ. ಸ್ವತಂತ್ರವಾಗಿದೆ, ಅದರಿಂದಲೇ ನಮಗೆ ಸುಖ ಬರ್ತೈತಿ, ಇದರಲ್ಲಿಯೇ ಅರಿವು ಇದ್ದುಕೊಂಡಿದೆ, ಇದೇ ಇರ್ತಕ್ಕಂಥದ್ದು ಅಂತ ಈಗ ಭಾವನೆ ಬಂದೈತಿ. ಅದಕ್ಕಾಗಿ ಇದು ಐತಿ ಅಂತ ಕಲ್ಪನೆ ಬಂದಿರುವುದರಿಂದಲೇ ಅದನ್ನು ತೆಕ್ಕೆ ಬಡಿದು ಹಿಡ್ಕೊಂಡಿದ್ದಾರೆ. ಎಷ್ಟು ಹಿಡಿದುಕೊಂಡರೂ ಅದರಲ್ಲಿ ಸ್ವತಂತ್ರವಾದ ಎರವು ಇರುವುದಿಲ್ಲವಾದ್ದರಿಂದ ಇವರು ಹಿಡ್ಕೊಂಡ್ರು ಸಹಿತ ಅದು ಇರುವುದ, ಅದು ನಡಕ ಬಿಟ್ಟು ಹೋಗುತ್ತಲ್ಲ, ಎದೆ ಬಡಿಸ್ತೈತಿ. ಯಾಕೆ? ಅದನ್ನ ನಂಬಿಕೊಂಡಿದ್ದು ಅದರಿಂದ ಸುಖ ಸಿಗುತ್ತೈತಿ, ಇದರಿಂದಲೇ ನನಗೆ ಅನುಕೂಲ ಆಗತ್ತ, ಇದು ಇದ್ರೆ ನಾನು ಯಾಕೆ ಬೇಕಾದಂಗೆ ಇರ್ಬಹುದು ಅಂತ ಈ ಭಾವನೆಯೆಲ್ಲ ತುಂಬಿಕೊಂಡಿರ್ತೈತಿ ಮನುಷ್ಯನಲ್ಲಿ. ಆದ್ದರಿಂದಲೇ ಅದರಲ್ಲಿ ಏನಾದರೂ ಪರಿಣಾಮ ಆಯ್ತು ಅಂದ್ರೆ, ಬಿಟ್ಟು ಹೋಯ್ತು ಅಂದ್ರೆ, ಕೆಟ್ಟಿತು ಅಂದ್ರೆ, ಅದು ಮರೆಯಾಯ್ತು ಅಂದ್ರೆ ಹೇಳಲಾರದ ದುಃಖ ಅಡ್ರಿಕೊಳ್ಳುತ್ತೆ.
ಹೀಗಿರುವುದರಿಂದಲೇ ಲೋಕದಲ್ಲಿ ಜನರು ದುಃಖಿಗಳಾಗಿದ್ದಾರೆ. ಶಾಸ್ತ್ರವ ನೀನು ದುಃಖ ಪಡುವ ಪ್ರಸಂಗವೇ ಇಲ್ಲ, ನೀನು ಆನಂದ ಸ್ವರೂಪನಾಗಿದ್ದೀಯೇ, ನೀನು ಇಲ್ಲದಂತೆ ಆಗುವವನಲ್ಲ ಅಂತ ಹೀಗೆಲ್ಲ ಹೇಳ್ತದೆ. ಹೇಳಿದ್ರೆ ಇದು ಗೊತ್ತಾಗಬೇಕು. ಇದು ಗೊತ್ತಾದಾಗ ಅವಾಗ ಹೌದು ಅಂತ ಅನಿಸ್ತಾ ಇದೆ. ಗೊತ್ತಾಗ್ಬೇಕಾದ್ರೆ ಈ ಮಧ್ಯದಲ್ಲಿ ಇರುವುದೇನಾಯ್ತು ನೋಡು, ಇದನ್ನೆಲ್ಲ ಸ್ವಲ್ಪ ಸಮಾಧಾನ ಇಟ್ಟುಕೊಂಡು ನನ್ನ ಸ್ವರೂಪ ಹೇಗೈತಿ ಅಂತ ವಿಮರ್ಶನೆ ಮಾಡುವುದಕ್ಕೆ ತಯಾರಾಗ. ವಿಚಾರ ಮಾಡದೇ ಇದ್ರ, ವಿಮರ್ಶನೆ ಮಾಡದೇ ಇದ್ರ ಗೊತ್ತೇ ಆಗುವುದಿಲ್ಲ. ಬೇಕಾದಷ್ಟು ಕಾಲ ಕಳೆದು ಹೋಗಿ ಅದು ಅನುಭವದಲ್ಲಿ ಐತಿ ಪ್ರತಿಯೊಬ್ಬರಿಗೆ. ಹಾಗೆ ಹುಡುಗನಾದಾಗಿನಿಂದ ಹಿಡಿದು ಈ ತತ್ವದ ಕಡೆಗೆ ಬರುವುದಕ್ಕಿಂತ ಪೂರ್ವದಲ್ಲಿ ಏನನಿಸ್ತಿತ್ತು, ಹೀಗೆ ಇರುದ ಅಂತ ಅನಿಸ್ತಿತ್ತ. ನಾನಂದ್ರೆ ಈ ಶರೀರೇಂದ್ರಿಯಾದಿಗಳ ರೂಪದಿಂದ ಇರುವುದು, ಈ ಪ್ರಪಂಚ ಅಂದ್ರೆ ಹೀಗೆ ಇರುವುದು, ಇದರಲ್ಲಿನ ನನಗ ಸುಖ ಬರಬೇಕು, ಇದನ್ನು ಮಾಡಿದ್ರೆ ಇಂಥದ್ ಬರ್ತತಿ, ಇದನ್ನು ಮಾಡಿದ್ರೆ ಇಂಥದ್ ಬರ್ತತಿ, ಇದು ಇದ್ರೆ ನನಗೆ ಅನುಕೂಲ ಆಗತ್ತಂತ ಹೀಗ ಅನಿಸಿದೆಯೋ ಇಲ್ವೋ? ಅನಿಸೈತಿ. ಬರೇ ಶಾಸ್ತ್ರದ ಕಡೆಗೆ ಬಂದ ಮಾತ್ರದಿಂದ ಗೊತ್ತಾಗುವುದಿಲ್ಲ, ಅನುಭವದಲ್ಲಿ ಕಂಡಾಗ ಹೌದಂತ. ಅನುಭವದಲ್ಲಿ ಕಾಣದೇ ಇದ್ರ ಅತ್ತಾಗನ ಎಳ್ಕೊಂಡು ಹೋಗ್ತೈತೆ ಹೊರತು ಇತ್ತಾಗ ಬರಿಸಿಕೊಡೋದಿಲ್ಲ. ಆದ್ದರಿಂದಲೇ ಶಾಸ್ತ್ರವನ್ನು ಕೇಳಿದರೂ, ಶಾಸ್ತ್ರವನ್ನು ಬರೆದರೂ, ಶಾಸ್ತ್ರವನ್ನು ಓದಿದರೂ ದುಃಖಿಗಳಾಗಿಯೇ ತೋರ್ತಾ ಇದ್ದಾರೆ. ಯಾಕೆ ಹಾಗಾಗುತ್ತೆ? ಅದು ಏನು ತಿಳಿಬೇಕೋ, ಯಾವುದು ಅವರಿಗೆ ದಕ್ಕಬೇಕೋ ಇನ್ನೂ ದಕ್ಕಿಲ್ಲ, ಅದಕ್ಕೆ ಹಾಗಾಗ್ತಾರೆ. ಆದ್ದರಿಂದಲೇ ಇಲ್ಲಿ ಜಗತ್ತಿನಲ್ಲಿರುವ ಇರವು, ಜಗತ್ತಿನಲ್ಲಿರುವ ಅರಿವು, ಜಗತ್ತಿನಲ್ಲಿರುವ ಆನಂದ ಯಾವುದರದು ಅದರದೇ ಅಂತ ನಮಗ ಕಲ್ಪನೆ ಬಂದೈತಿ. ಅದರದೇ ಅಂತ ನಮಗ ಕಲ್ಪನೆ ಬಂದಿರುವುದರಿಂದಲೇ ಶಾಸ್ತ್ರ ಓದಿದವನು ಸಹಿತ ಅತ್ತಾಗನ ಹೋಗ್ತಾ ಇದ್ದಾನೆ. ಹೇಗೆ ಹೋಗ್ತಾ ಇದ್ದಾನೆ? ಮದುವೆ ಮಾಡಿಕೊಳ್ಳು ಪ್ರಾರಬ್ಧ ಇತ್ರಿ ನಮಗ, ಅದಕ್ಕೆ ಮದುವೆ ಮಾಡ್ಕೊಂಡೇನೆ ಹೀಗ ಅನಿಸ್ತದೆ. ಏನ್ ತೋರಿಸ್ತೈತಿ ಅಂದ್ರೆ ಅದು ವಿಷಯದಲ್ಲಿ ಸುಖ ಇರ್ತೈತಿ ಅಂತ ಒಳಗಿದ್ದುಕೊಂಡಿರುವುದರಿಂದಲೇ ಆ ಕಡೆಗೆ ಜಗ್ಗಿಸ್ತೈತಿ. ಇನ್ನು ಇದೇ ದಕ್ಕೇತಿ ಅಂತ ಇಟ್ಕೊಳ್ಳಿ. ಇದು ದಕ್ಕಿದ್ರೆ ಇದನ್ನು ಬಿಟ್ಟು ಆಭಾಸ ರೂಪದಿಂದ ತೋರುವ ಸುಖಕ್ಕೆ ಓಡಿ ಹೋಗುತ್ತಾನೆಯೇ? ವಿಚಾರಿಸಿ. ಇದನ್ನು ಜನಕನ ವಿಷಯವನ್ನು ಹಿಂದೆ ಹೇಳಿತ್ತು. ಕೆಲವರು ಏನು ಕಲ್ಪನೆ, ಜನಕ ಗೃಹಸ್ಥನಾಗಿದ್ದರೂ ಜ್ಞಾನಿ ಆಗಿದ್ನಲ್ರಿ. ಹೌದು, ಅಂದ್ರೆ ನಾನು ಗೃಹಸ್ಥನಾಗುವುದಕ್ಕೆ ಅಡ್ಡಿ ಇಲ್ಲ ಅಂತ ಇವನು ಅನುಕೂಲ ಸಿಂಧು ಮಾಡಿಕೊಳ್ತಾ ಇದ್ದಾನೆ. ಆಗ್ಲಿ, ನೀನು ಗೃಹಸ್ಥನಾಗ ಬೇಡ ಅನ್ನೋದು. ಆದ್ರೆ ಜನಕನ ಹೆಂಡತಿ ಬೇಡಿಕೊಂಡಳಲ್ಲ, ಹಾಗ ನಿನ್ನ ಹೆಂಡತಿ ಬೇಡಿಕೊಂಡಾಗ ನೀನು ಮುಟ್ಟು ಪರವಾಗಿಲ್ಲ. ಜನಕನ ಹೆಂಡತಿ ಅವರು ಸನ್ಯಾಸಿಯಾಗಿ ಹೋಗ್ತೇನೆ ಅನ್ನುವಾಗ, ಸನ್ಯಾಸಿಯಾಗಿ ಅಲ್ಲಿ ಹೋದರೆ ಯಾವುದನ್ನು ಸಂಪಾದನೆ ಮಾಡ್ತಾ ಇದ್ದೀರೋ ಇಲ್ಲಿಯೇ ಅನುಕೂಲವಾದರೆ ಯಾಕಿರಬಾರ್ದು? ನಾನು ರಾಜನ ಮಗಳದೇನಿ, ನಿಮ್ಮ ರಾಜ್ಯವನ್ನೆಲ್ಲ ನೋಡಿಕೊಳ್ಳುವ ಯೋಗ್ಯತೆ ನನಗೈತಿ, ನೀವು ಇಲ್ಲಿಯೇ ಸಾಧಿಸಬಹುದು ಅಂತ ಹೇಳಿದಾಗ ಒಪ್ಪಿಕೊಂಡು ಸಾಧಿಸಿದ್ದಾನೆ. ನಂತರ ಅವನಿಗೆ ಬ್ರಹ್ಮಜ್ಞಾನ ಆಯಿತು. ಆ ಜನಕನಲ್ಲಿಗೆ ಶುಕರು ಅಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ. ಇತಿಹಾಸ ಗೊತ್ತಾಗಿದೆಯಲ್ಲ. ಆದರೆ ಅವನ ಹೆಂಡತಿ, ನೀವು ಈ ರೂಪದಲ್ಲಿ ಹೀಗೆ ಇದ್ದರೆ ರಾಜ್ಯಕ್ಕೆ ಮಕ್ಕಳಿಲ್ಲ, ನೀವು ಅನುಗ್ರಹ ಮಾಡಬೇಕು ಮಕ್ಕಳಾಗುವಂತೆ ಅಂತ ಕೇಳ್ತಾ ಇದ್ದಾರೆ.
ಹಾಗಾದ್ರೆ ಅವ್ರು ಹೇಗಿದ್ರು, ಹತ್ರ ಇದ್ರೂ ಸಹಿತ ಈ ಸುಖದ ಲಾಭವು ಅವರಿಗೆ ಆಗಿರುವುದರಿಂದ, ಯಾವ ಸುಖ? ಆತ್ಮ ಸುಖದ ಲಾಭವು ಅವರಿಗೆ ಆಗಿರುವುದರಿಂದ ಅವರು ಆಕೆ ಕಡೆಗೆ ಮನಸ್ಸು ಮಾಡುವುದಕ್ಕೆ ಸಹಿತ ಹೋಗಿರ್ಲಿಲ್ಲ. ಆಕೆ ಬೇಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿರುವುದು. ರಾಜ್ಯಕ್ಕೆ ಮಕ್ಕಳಿಲ್ಲ, ನೀವು ಹೀಗೆ ಇದರಲ್ಲಿ ಇದ್ದರೆ ಏನು ಗತಿ? ಒಬ್ಬನಾದರೂ ಇದಕ್ಕೆ ಬೇಕೋ ಬೇಡವೋ ಅಂತ ಹೇಳಿದ್ದಾಳೆ ಅಂತ ಬಂದೈತಿ. ಉಳಿದವರಿದ್ದಾರಲ್ಲ, ಗೃಹಸ್ಥರಾಗುವುದಕ್ಕೆ ನಮಗೂ ಅಧಿಕಾರ, ಜನಕ್ಕಾಗೇನಲ್ಲ ಆಗಲಿ. ಇವರು ಠಕ್ಕತನ ಹೇಗೈತಿ, ಹೇಳ್ತಿ ನ್ಯಾಯ ಮಾಡಿಕೊಂಡು ತವರ ಮನೆಗೆ ಹೋದ್ರೆ ಅಲ್ಲಿಗೆ ಹೋಗಿ ಕರ್ಕೊಂಡು ಬರ್ತಾ ಇದ್ದಾನೆ. ಇದು ಹೇಗೈತಿ ನೋಡಿ. ಅಲ್ಲ, ವಿಮರ್ಶನೆ ಮಾಡುವುದರಲ್ಲಿ ಅದು ತಿಳುವಳಿಕೆ ತಪ್ಪಾಗಬಾರದು. ಆನಂದವು ಇವನಿಗೆ ದಕ್ಕಿತು ಅಂದ್ರೆ ಕುಡಿಯುವ ಆನಂದ, ಸೇದುವ ಆನಂದ, ವಿಷಯದ ಆನಂದ, ಇನ್ನೊಂದು ಆನಂದಕ್ಕೆ ಹೋಗುತ್ತಾನೆಯೇ ವಿಚಾರಿಸಬೇಕು. ಮತ್ತ ಆ ಕಡೆಗೆ ಹೋಗಿದ್ರೆ ಅದು ಪ್ರಾರಬ್ಧ ಕರ್ಮ ಹಂಗ ಎಳ್ಕೊಂಡು ಹೋಗೈತಿ ಅಂತ ಅದರ ಮ್ಯಾಲೆ ನೆಪ ಹಾಕಿ ಇವನು ಹೋದ್ರ ಹಂಗಾರ ಇವನಿಗೆ ಆತ್ಮಾನಂದ ದಕ್ಕಿಲ್ಲ ಅಂತ ಬಲ್ಲವರು ಅರ್ಥ ಮಾಡುವುದಕ್ಕೆ ಬರುತ್ತಿದೆಯೋ ಇಲ್ಲವೋ? ಬರ್ತೈತಿ. ಅದಕ್ಕಾಗಿ ಎರವು, ಅರಿವು, ಸುಖ ಪ್ರಪಂಚದಲ್ಲಿ ತೋರಿಕೊಳ್ಳುತ್ತಿದೆಯಲ್ಲ, ಯಾವುದರದು? ಆತ್ಮಸ್ವರೂಪದ್ದು. ಆದ್ದರಿಂದಲೇ ಈ ಪ್ರಪಂಚದಲ್ಲಿ ಎರವು, ಅರಿವು, ಆನಂದ ತೋರಿಕೊಳ್ಳುವುದು ಆತ್ಮನದು ಅಂತಾದಾಗ ತನ್ನ ಆತ್ಮಸ್ವರೂಪವನ್ನು ತಿಳಿದುಕೊಂಡಿರುವವನಿಗೆ ಯಾವುದು ಬೇಕು? ಅದರ ಫರ್ಕ್ ಐತಿ. ಅದು ಒಂದು ಬಂದ್ರ ಆಯ್ತು ನೋಡಿ, ಮುಗೀತು ಅಂತ ಅನಿಸ್ತೈತೆ. ಎಲ್ಲ ಹೀಗಿದೆ. ಅದಕ್ಕಾಗಿಯೇ ಎರವು, ಅರಿವು, ಆನಂದ ಅಂತ ಲೋಕದಲ್ಲಿ ನಮಗೆ ತೋರ್ತೈತಲ್ಲ, ಅವುಗಳಲ್ಲಿ ಎಲ್ಲ ಆತ್ಮನ ಎರವೇ ಜಗತ್ತಿನ ಎರವು. ಆತ್ಮನನ್ನು ಅವಲಂಬನ ಮಾಡಿಕೊಂಡು ಇರಬೇಕು. ಸ್ವತಃ ಇರ್ತೇನೆ ಅಂದ್ರೆ ಇರಬಹುದು. ಆಭರಣ ಬಂಗಾರದ ಕೂಡ ನ್ಯಾಯ ಮಾಡಿಕೊಂಡು ಬರೀ ಬಂಗಾರಕ್ಕನ ಕಿಮ್ಮತ್ತು ಎಷ್ಟೈತಿ? ಒಂದು ತಲೆಗೆ 4,200 ಐತಿ. ಬರೇ ಬಂಗಾರಕ್ಕೆ ಹೇಳ್ತಾರೆ, ನಾನು ಎಷ್ಟು ಸುಂದರವಾಗಿದ್ದೀನಿ, ಒಡ್ಯಾಣ್ ರೂಪವಾಗಿದೆ, ನಾನು ಬಳೆ ರೂಪವಾಗಿದ್ದೇನೆ, ಬಾಜುಗಂಧ ರೂಪವಾಗಿದ್ದೇನೆ, ವಂಕೆ ರೂಪವಾಗಿದ್ದೇನೆ, ಸರಿಗೆ ರೂಪವಾಗಿದ್ದೇನೆ ಅಂತ ಇದು ಬೇಕಾದಷ್ಟು ಹೇಳಿಕೊಂಡ್ರೆ ಕಿಮ್ಮತ್ ಯಾರಿಗೆ? ಬಂಗಾರ. ಬಂಗಾರಕ್ಕೆ 4,200. ಇನ್ನು ವಂಕಿಗೆ ಎಷ್ಟು? ಕಪಾಳಕ್ಕೆ ಬಿಗುತ್ತ. ಅದನ್ನ ತೂಕ ಮಾಡುದು. ಅದರಲ್ಲಿರುವ ಬಂಗಾರವೇ ಅದಕ್ಕೆ ಕಿಮ್ಮತ್ತು. ವಂಕಿಗೆ ಕೊಡ್ತಾರ ಎಲ್ಲ ಹಾಗೆ. ಆದ್ದರಿಂದ ಜಗತ್ತಿನ ಕಿಮ್ಮತ್ತು ಯಾವುದು? ಆತ್ಮ. ಅದು ಇದೆ ಅಂತ ಹೇಳಿಸ್ಕೊಳ್ಳಿ, ಅರಿವೈತೆ ಅಂತ ಗೊತ್ತಾಗಲಿ, ಸುಖ ಐತಿ ಅಂತ ಅನಿಸಲಿ, ಅದು ಎಲ್ಲ ಯಾವುದರದು? ನಮ್ಮ ಸ್ವರೂಪದ್ದು. ಹೀಗೆ ಇವನಿಗೆ ತನ್ನ ಸ್ವರೂಪ ಗೊತ್ತಾಯ್ತು ಅಂದ್ರೆ ಇಡೀ ಪ್ರಪಂಚವನ್ನೇ ತೂಕ ಮಾಡ ತುಕಾರಾಮ ನೋಡು ಅಂತ ಬಾಂಬೆ ದೇಖೋ ಅಂತ ಬಂದಿರ್ತಾವ ನೋಡಿ, ಹಿಂಗ್ ಬಾರಿಸಿ ತೋರಿಸ್ತಾ ಇದ್ದಾರೆ. 3 ಲೋಕ ತೂಕ ಮಾಡ್ಯಾನ. ಏನಂತ ತೂಕ ಮಾಡ್ಯಾನ? ಆತ್ಮಸ್ವರೂಪಕ್ಕಿಂತಲೂ ಈ 3 ಲೋಕವು ಬೇರೆಯಾಗಿಲ್ಲ. ಅದು ಐತಿ ಅಂದ್ರೆ ಆತ್ಮನ ಎರವಿನಿಂದ ಐತಿ. ಅದು ತಿಳಿಸಿಕೊಳ್ಳುತ್ತಿರುವುದರಿಂದ ಅದರಲ್ಲಿ ಸ್ವತಂತ್ರವಾದ ಅರಿವಿಲ್ಲ. ಅದರಲ್ಲಿ ತೋರುವ ಸುಖ ನನ್ನ ಆತ್ಮ ಸುಖ ಅಂತ ಈಗ ತೂಕ ಮಾಡಿಕೊಂಡನ. ಆದ್ದರಿಂದಲೇ ಅವನು 3 ಲೋಕ ತೂಕ ಮಾಡಿರುವುದರಿಂದ ಲೋಕ ಬೇಕಾಗೈತೆ ಅವನಿಗೆ ತನ್ನ ಸ್ವರೂಪದಲ್ಲಿಯೇ ಎಲ್ಲ ಇದ್ದುಕೊಂಡಿದೆ. ಅದಕ್ಕಾಗಿ ಹೀಗೆ ತಿಳಿಸುವುದಕ್ಕೆ ಬಂದೈತಿ ಶಾಸ್ತ್ರ. ಇದನ್ನು ನಾವು ತಿಳಿದುಕೊಂಡ್ವಿ ಅಂದ್ರೆ ಇದು ಒಂದು ತೀರ್ಮಾನ ತೋರಿಸ್ತಾ ಇದೆ. 3 ಅವಸ್ಥೆಗಳ ವಿಚಾರದಿಂದ ಇಂಥದ್ದೊಂದು ತೀರ್ಮಾನ. ಇದು 4ನೇ ತೀರ್ಮಾನ ಅಂತ ತೋರಿಸಿದೆ. ಹೀಗೆ ಇನ್ನೂ ಕೆಲವು ತೀರ್ಮಾನಗಳು ಇದ್ದುಕೊಂಡಿವೆ, ಅವುಗಳನ್ನು ತೋರಿಸ್ತಾರೆ. ಓಂ ನಾರಾಯಣ.